ನನ್ನ ಹೆಸರು ಅಂಜಲಿ. ನನಗೆ ಮೊದಲಿನಿಂದಲೂ ಹಣ, ಪ್ರಸಿದ್ಧಿ ಮತ್ತು ಒಂದು ಅದ್ಭುತವಾದ ಜೀವನಶೈಲಿ ಬೇಕು ಎಂಬ ಹಂಬಲವಿತ್ತು. ಆದರೆ ನನ್ನ ತಂದೆತಾಯಿ ನನ್ನ ಮದುವೆಯನ್ನು ಒಬ್ಬ ಮಧ್ಯಮ ವರ್ಗದ ಹುಡುಗನ ಜೊತೆ ಮಾಡಿಸಿಬಿಟ್ಟರು. ನಾನು ಕೂಡ ಒಬ್ಬ ಮಧ್ಯಮ ವರ್ಗದ ಕುಟುಂಬಕ್ಕೆ ಸೇರಿದವಳಾಗಿದ್ದೆ. ಮದುವೆಯಾದ ನಂತರ ನನ್ನ ಪತಿಗೆ ಕ್ಯಾನ್ಸರ್ ಬಂದಾಗ ಅವರು ತಮ್ಮಲ್ಲಿದ್ದ ಹಣವನ್ನೆಲ್ಲ ನನಗೆ ಕೊಟ್ಟು ಅಳುತ್ತಾ ಹೇಳಿದರು, ನಾನು ಸಾಯಲು ಬಯಸುವುದಿಲ್ಲ ಎಂದು. ನಾನು ನನ್ನ ಪತಿಗೆ ಮಾತು ಕೊಟ್ಟಿದ್ದೆ, ದೊಡ್ಡ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆ ಕೊಡಿಸುತ್ತೇನೆ ಎಂದು. ಆದರೆ ನನಗೆ ಲಂಡನ್ಗೆ ಹೋಗುವ ದೊಡ್ಡ ಹವ್ಯಾಸವಿತ್ತು. ನಾನು ವಿದೇಶಗಳಲ್ಲಿ ಸುತ್ತಾಡಲು ಬಯಸಿದ್ದೆ. ನಾನು ಯಾರಿಗೂ ತಿಳಿಯದಂತೆ ಆ ಹಣದಿಂದ ಲಂಡನ್ ವೀಸಾ ಪಡೆದು ಲಂಡನ್ಗೆ ಓಡಿಬಂದೆ. ನನ್ನ ಪತಿಗೆ ಹೇಗಿದ್ದರೂ ಕ್ಯಾನ್ಸರ್ ಇದೆ. ಇನ್ಮುಂದೆ ಅವರು ನನಗೆ ಯಾವುದೇ ಕೆಲಸಕ್ಕೆ ಬರುವುದಿಲ್ಲ. ಕೆಲವೇ ದಿನಗಳಲ್ಲಿ ಅವರೇ ಸತ್ತು ಹೋಗುತ್ತಾರೆ ಎಂದು ನಾನು ಯೋಚಿಸಿದೆ. ಲಂಡನ್ಗೆ ಬಂದ ಕೆಲವು ದಿನಗಳ ನಂತರ ಅಲ್ಲಿ ನನಗೆ ಒಬ್ಬ ಭಾರತೀಯ ಹುಡುಗನ ಪರಿಚಯವಾಗಿ ಅವನ ಜೊತೆ ಪ್ರೇಮ ಸಂಬಂಧ ಬೆಳೆಯಿತು ಮತ್ತು ಅವನು ನನ್ನನ್ನು ಮದುವೆಯಾದನು. ಒಂದು ದಿನ ಅವನು ನನ್ನನ್ನು ರಾತ್ರಿಯ ಊಟಕ್ಕಾಗಿ ಡಿನ್ನರ್ ಒಂದು ದೊಡ್ಡ ಹೋಟೆಲ್ಗೆ ಕರೆದುಕೊಂಡು ಹೋದನು. ಅಲ್ಲಿಗೆ ತಲುಪಿದಾಗ ನನ್ನ ಪತಿಗೆ ಲಂಡನ್ ಪತಿ ಅಲ್ಲಿನ ಊಟ ಇಷ್ಟವಾಗಲಿಲ್ಲ. ಹಾಗಾಗಿ ಅವನು ಹೋಟೆಲ್ ಮ್ಯಾನೇಜರ್ನನ್ನು ಭೇಟಿ ಮಾಡಲೇಬೇಕೆಂದು ಹಠ ಹಿಡಿದನು. ಹೋಟೆಲ್ ಮ್ಯಾನೇಜರ್ ಅಲ್ಲಿಗೆ ಬಂದ ತಕ್ಷಣ ಅವನನ್ನು ನೋಡಿ ನನ್ನ ಕಣ್ಣುಗಳು ಅಚ್ಚರಿಯಿಂದ ಅರಳಿದವು. ನನಗೆ ನನ್ನ ಕಣ್ಣುಗಳನ್ನೇ ನಂಬಲು ಸಾಧ್ಯವಾಗಲಿಲ್ಲ. ನಾನು ಬಹಳ ಕಷ್ಟಪಟ್ಟು ನನ್ನನ್ನು ನಾನು ಸಂಭಾಳಿಸಿಕೊಂಡೆ. ನಂತರ ನನಗೆ ಖಾತ್ರಿಯಾಯಿತು, ಅವನು ಬೇರೆ ಯಾರೂ ಅಲ್ಲ, ಬದಲಾಗಿ ನನ್ನ. ಇಂದು ನನಗಾಗಿ ಬಂದಿದ್ದ ಆ ಸಂಬಂಧ ನನಗೆ ಸ್ವಲ್ಪವೂ ಇಷ್ಟವಿರಲಿಲ್ಲ. ಆದರೆ ನನ್ನ ತಾಯಿಯ ಪ್ರಕಾರ ಈ ಹುಡುಗನೇ ನಿನ್ನನ್ನು ಇಷ್ಟಪಟ್ಟಿದ್ದಾನೆ ಎಂದು ಹೇಳುತ್ತಿದ್ದರು. ನಿನ್ನಂತಹ ಫ್ಯಾಷನೇಬಲ್ ಹುಡುಗಿಯನ್ನು ಒಬ್ಬ ಸಂಸ್ಕಾರವಂತ ಹುಡುಗ ಇಷ್ಟಪಟ್ಟಿದ್ದಾನೆ ಎಂದರೆ ನೀನೇ ಅದೃಷ್ಟವಂತೆ ಎಂದು ತಾಯಿ ಹೇಳಿದರು. ನಾನು ಹೇಳಿದೆ, ಅಮ್ಮ, ನನಗೆ ಇಲ್ಲಿ ಮದುವೆಯಾಗಲು ಇಷ್ಟವಿಲ್ಲ. ನನಗೆ ಸುತ್ತಾಡುವುದು ಎಂದರೆ ಎಷ್ಟು ಇಷ್ಟ ಎಂದು ನಿಮಗೆ ತಿಳಿದಿದೆ. ಮದುವೆಯಾದ ನಂತರ ಹುಡುಗಿಯರು ಅತ್ತೆಮನೆಯ 4 ಗೋಡೆಗಳ ಮಧ್ಯೆ ಸಿಲುಕಿಕೊಳ್ಳುತ್ತಾರೆ. ನನಗೆ ಮದುವೆಯ ನಂತರ ಹೌಸ್ವೈಫ್ ಆಗಲು ಇಷ್ಟವಿಲ್ಲ. ನನ್ನನ್ನು ಮದುವೆಯಾಗುವವನು ನನ್ನನ್ನು ಕಣ್ಣಿನ ರೆಪ್ಪೆಯಂತೆ ಕಾಪಾಡಬೇಕು ಮತ್ತು 7 ಸಮುದ್ರದಾಚೆ ಪ್ರವಾಸ ಮಾಡಿಸಬೇಕು ಎಂದು ನಾನು ಬಯಸುತ್ತೇನೆ. ಯಾವಾಗಲೂ ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು. ಅಷ್ಟೇ ಅಲ್ಲದೆ ಯಾರ ಬಿಸಿನೆಸ್ ಲಂಡನ್, ಯುರೋಪ್, ಅಮೆರಿಕ, ದುಬೈನಂತಹ ದೇಶಗಳಲ್ಲಿದೆಯೋ ಅಂತಹ ಹುಡುಗನ ಜೊತೆ ನನ್ನ ಮದುವೆ ಮಾಡಿಸಿ ಎಂದು ನಾನು ಹೇಳುತ್ತೇನೆ. ಅವನು ತನ್ನ ಬಿಸಿನೆಸ್ಗಾಗಿ ಆಗಾಗ ಲಂಡನ್, ಅಮೆರಿಕ, ಯುರೋಪ್ಗೆ ಹೋಗುತ್ತಿರಬೇಕು ಮತ್ತು ಅವನ ಜೊತೆ ನಾನು ಕೂಡ ಹೋಗುತ್ತಿರಬಹುದು. ಯಾಕೆಂದರೆ ಕೆಲವು ಹುಡುಗರಿಗೆ ಸುತ್ತಾಡುವ ಹವ್ಯಾಸ ಇರುವುದಿಲ್ಲ. ಕೆಲವು ಹುಡುಗರು ತಮ್ಮ ಬಿಸಿನೆಸ್ನಲ್ಲಿ ಎಷ್ಟು ಬ್ಯೂಸಿ ಇರುತ್ತಾರೆ ಎಂದರೆ ತಮ್ಮ ಜೀವನವನ್ನೇ ಸರಿಯಾಗಿ ಎಂಜಾಯ್ ಮಾಡುವುದಿಲ್ಲ. ಅವರು ತಮ್ಮ ಲೈಫ್ ಎಂಜಾಯ್ ಮಾಡಲಿ ಬಿಡಲಿ ಬಿಸಿನೆಸ್ ವಿಷಯವಾಗಿ ಇಲ್ಲಿಂದ ಅಲ್ಲಿಗೆ ಹೋಗುತ್ತಲೇ ಇರುತ್ತಾರೆ. ಇದರಿಂದ ನನಗೆ ಲಾಭವಾಗುತ್ತದೆ. ತಾಯಿ ಹೇಳಿದರು, ಮಗಳೇ, ನಿನ್ನ ಯೋಗ್ಯತೆಗಿಂತ ದೊಡ್ಡದಾದ ಕನಸುಗಳನ್ನು ಕಾಣಬೇಡ. ನಿನ್ನ ಹಣೆಬರಹದಲ್ಲಿ ಏನು ಬರೆದಿದೆಯೋ ಅದೇ ನಿನಗೆ ಸಿಗುತ್ತದೆ. ನಿನ್ನ ನಸೀಬು ವಿವೇಕ್ ಜೊತೆ ಬರೆದಿದ್ದರೆ ನಿನ್ನ ಮದುವೆ ಅವನ ಜೊತೆಯೇ ಆಗುತ್ತದೆ. ಈಗಾಗಲೇ ನಿನ್ನ ತಂದೆ ಈ ಸಂಬಂಧಕ್ಕೆ ಒಪ್ಪಿಗೆ ನೀಡಿದ್ದಾರೆ. ಇದು ಕೇಳಿದ ತಕ್ಷಣ ನನ್ನ ಕೋಪ ಹತೋಟಿ ಮೀರಲಿತ್ತು. ನಾನು ಹೇಳಿದೆ, ತಂದೆ ಹೇಗೆ ಮದುವೆಗೆ ಒಪ್ಪಿಗೆ ಕೊಟ್ಟರು? ನನ್ನ ಇಷ್ಟವನ್ನು ಕೇಳಲೇ ಇಲ್ಲವೇಕೆ? ನನಗೆ ಈ ಹುಡುಗನ ಜೊತೆ ಮದುವೆಯಾಗಲು ಇಷ್ಟವಿಲ್ಲ. ಅವನು ಸಂಸ್ಕಾರವಂತ, ನೇರ ನಡೆಯವನು, ಬುದ್ಧಿವಂತ ಎಂದು ಮಾತ್ರ ನೀವು ನೋಡಿದ್ದೀರಿ. ಆದರೆ ನನ್ನ ಆಸೆಗಳನ್ನು ಅವನು ಪೂರೈಸಲು ಸಾಧ್ಯವಿಲ್ಲ ಎಂಬುದನ್ನು ನೀವು ಗಮನಿಸಿಲ್ಲ. ಅವನ ಸಂಬಳ ನನ್ನ ತಂದೆಯ ಸಂಬಳಕ್ಕಿಂತ ಹೆಚ್ಚಿರಬಹುದು ನಿಜ. ಆದರೆ ನನ್ನ ತಂದೆ ಹೇಗೆ ನನ್ನನ್ನು ಎಲ್ಲೂ ಸುತ್ತಾಡಲು ಬಿಡುವುದಿಲ್ಲವೋ ಹಾಗೆಯೇ ಇವನು ಕೂಡ ನನ್ನನ್ನು ಎಲ್ಲೂ ಕರೆದುಕೊಂಡು ಹೋಗುವುದಿಲ್ಲ. ತಾಯಿ ಹೇಳಿದರು, ಹಾಗೇನೂ ಇಲ್ಲ ಮಗಳೇ. ನಿನ್ನ ತಂದೆಯ ಶಕ್ತಿ ಎಷ್ಟಿದೆಯೋ ಅದರಂತೆ ಅವರು ನಿನ್ನ ಆಸೆಗಳನ್ನು ಪೂರೈಸಿದ್ದಾರೆ. ಅವರು ಎಂದಿಗೂ ನಿನ್ನ ಮೇಲೆ ಯಾವುದೇ ನಿರ್ಬಂಧ ಹೇರಿಲ್ಲ. ಹೀಗಿರುವಾಗ ನೀನು ಯಾಕೆ ಹೀಗೆ ಹೇಳುತ್ತಿದ್ದೀಯಾ? ನಾನು ಹೇಳಿದೆ, ಅಮ್ಮ, ನೇರವಾದ ಮಾತು ಏನೆಂದರೆ ನನಗೆ ಶ್ರೀಮಂತ ಹುಡುಗನ ಜೊತೆ ಮದುವೆಯಾಗಬೇಕು. ತಂದೆ ನಮ್ಮ ಎಲ್ಲ ಆಸೆಗಳನ್ನು ಪೂರೈಸುತ್ತಾರೆ ಎಂದು ನಿಮಗೆ ಅನಿಸಬಹುದು, ಆದರೆ ನನಗೆ ಹಾಗನಿಸುವುದಿಲ್ಲ. ನಾವು ಎಷ್ಟು ಬಾರಿ ಸಿನಿಮಾ ನೋಡಲು ಹೋಗಿದ್ದೇವೆ? ಸಿನಿಮಾ ನೋಡಿ ಮನೆಗೆ ವಾಪಸ್ ಬರುವಾಗ ಹೊರಗಡೆ ಊಟ ಮಾಡೋಣ ಎಂದು ತಂದೆಗೆ ಹೇಳಿದಾಗ ಅವರು ಎಂದಾದರೂ ನಮಗೆ ಹೊರಗೆ ಊಟ ಮಾಡಿಸಿದ್ದಾರೆಯೇ? ಇಲ್ಲ ತಾನೇ? ಯಾಕೆಂದರೆ ಸಿನಿಮಾ ತೋರಿಸುವಷ್ಟರಲ್ಲೇ ಅವರ ಜೇಬಿನ ಹಣ ಖಾಲಿಯಾಗಿರುತ್ತದೆ. ಅಷ್ಟೇ ನನ್ನ ತಂದೆಯ ಯೋಗ್ಯತೆ. ಒಂದು ದಿನ ದೊಡ್ಡ ಹೋಟೆಲ್ನಲ್ಲಿ ಊಟ ಮಾಡಿದರೆ ನಂತರ ಇಡೀ ತಿಂಗಳು ನಾವು ಒಳ್ಳೆಯ ಊಟ ಮಾಡಲು ಸಾಧ್ಯವಿಲ್ಲ. ಅಷ್ಟೇ ಅವರ ಮಿತಿ. ನೋಡು ಅಮ್ಮ,
ನನ್ನ ಮದುವೆ ಶ್ರೀಮಂತ ಹುಡುಗನ ಜೊತೆ ಆದರೆ ಮನಸ್ಸಾದಾಗ ಸಿನಿಮಾ ನೋಡಬಹುದು, ಇಷ್ಟವಾದಾಗ ಡಿನ್ನರ್ಗೆ ಹೋಗಬಹುದು. ಹಣ ಕೈತುಂಬಾ ಇದ್ದಾಗ ಪತಿ ಎಲ್ಲಿಗಾದರೂ ಕರೆದುಕೊಂಡು ಹೋಗಲು ನೆಪಗಳನ್ನು ಹೇಳುವುದಿಲ್ಲ. ಆದ್ದರಿಂದ ತಂದೆಗೆ ತಿಳಿ ಹೇಳಿ ಈ ಸಂಬಂಧವನ್ನು ಇಲ್ಲಿಗೆ ನಿಲ್ಲಿಸಿ. ಇಷ್ಟು ಹೇಳಿ ನಾನು ನನ್ನ ಕೋಣೆಗೆ ಬಂದೆ. ನನಗೆ ತುಂಬಾ ಕೋಪ ಬರುತ್ತಿತ್ತು, ಆದರೆ ನಾನು ಬಯಸಿದಂತೆ ನಡೆಯಲಿಲ್ಲ. ನನ್ನ ಕುಟುಂಬದಲ್ಲಿ ನನಗಿಂತ ಚಿಕ್ಕವರು ಇಬ್ಬರು ತಂಗಿಯರು, ಒಬ್ಬ ತಮ್ಮ ಮತ್ತು ತಂದೆತಾಯಿ ಇದ್ದರು. ತಂದೆ ನನ್ನ ಮದುವೆಯನ್ನು ವಿವೇಕ್ ಜೊತೆ ನಿಶ್ಚಯಿಸಿದ್ದರು, ಅದು ಕೂಡ ನನ್ನ ಇಷ್ಟವನ್ನು ಕೇಳದೆಯೇ. ಇಂತಹ ಸಂಬಂಧ ನಿನಗೆ ಎಲ್ಲೂ ಸಿಗುವುದಿಲ್ಲ. ಹುಡುಗ ಒಬ್ಬನೇ ಇದ್ದಾನೆ, ಅವನ ಮುಂದೆ ಹಿಂದೆ ಯಾರೂ ಇಲ್ಲ. ಹಾಗಾಗಿ ಅವನು ನಿನ್ನ ಮೇಲೆಯೇ ಹೆಚ್ಚು ಗಮನ ಹರಿಸುತ್ತಾನೆ ಮತ್ತು ನಿನ್ನ ಎಲ್ಲ ಆಸೆಗಳನ್ನು ಪೂರೈಸುತ್ತಾನೆ. ಸುಮ್ಮನೆ ನಾಟಕ ಮಾಡದೆ ಮದುವೆಯಾಗು, ನಿನಗೆ ಇನ್ನೂ ತಂಗಿಯರಿದ್ದಾರೆ ಎಂದು ಮನೆಯವರೆಲ್ಲ ಹೇಳುತ್ತಿದ್ದರು. ನಿನ್ನ ಮದುವೆಯ ನಂತರ ಅವರ ಮದುವೆಯ ಬಗ್ಗೆಯೂ ಯೋಚಿಸಬೇಕಿದೆ ಎಂದು ಮನೆಯವರು ಹೇಳಿದರು. ನಾನು ನನ್ನ ಮನೆಯಲ್ಲಿ ತುಂಬಾ ಹಂಗಾಮ ಮಾಡಿದ್ದೆ. ಎಷ್ಟೋ ದಿನಗಳವರೆಗೆ ಊಟ ಮಾಡಿರಲಿಲ್ಲ. ನನ್ನ ಗೆಳತಿಯರನ್ನು ಕರೆಸಿ ಅವರಿಗೂ ಹೇಳಿದ್ದೆ, ಅವರು ನನ್ನ ಕುಟುಂಬದವರಿಗೆ ತಿಳಿ ಹೇಳಲಿ ಎಂದು. ಆದರೆ ನನ್ನ ಮನೆಯವರಲ್ಲಿ ಯಾರೂ ಕೂಡ ತಮ್ಮ ನಿರ್ಧಾರದಿಂದ ಹಿಂದೆ ಸರಿಯಲಿಲ್ಲ ಮತ್ತು ನನ್ನ ಮದುವೆಯನ್ನು ಬಲವಂತವಾಗಿ ವಿವೇಕ್ ಜೊತೆ ಮಾಡಿಸಲಾಯಿತು. ನಾನು ಯಾವಾಗಲೂ ನನ್ನ ಗೆಳತಿಯರ ಮುಂದೆ ನನ್ನ ಮದುವೆ ಯಾರಾದರೂ ಒಬ್ಬ ತುಂಬಾ ಶ್ರೀಮಂತ ವ್ಯಕ್ತಿಯ ಜೊತೆಯೇ ಆಗುತ್ತದೆ ಎಂದು ಹೇಳಿಕೊಳ್ಳುತ್ತಿದ್ದೆ. ಇಂದು ನನ್ನ ಮದುವೆ ವಿವೇಕ್ ಜೊತೆ ನಡೆಯುತ್ತಿರುವಾಗ ನನ್ನ ಗೆಳತಿಯರೆಲ್ಲರೂ ಮೆಲ್ಲಗೆ ನನ್ನನ್ನು ನೋಡಿ ನಗುತ್ತಿದ್ದರು. ನಾನು ನನ್ನ ತಂಗಿಯರಿಗೆ ಹೇಳಿದೆ, ನೋಡಿದ್ರಾ, ನನ್ನ ಗೆಳತಿಯರು ನನ್ನನ್ನು ನೋಡಿ ಹಾಸ್ಯ ಮಾಡುತ್ತಿದ್ದಾರೆ. ನನ್ನ ತಂಗಿಯರು ನನಗಿಂತ ವಯಸ್ಸಿನಲ್ಲಿ ಚಿಕ್ಕವರಿದ್ದರೂ ನನಗಿಂತ ಹೆಚ್ಚು ಬುದ್ಧಿವಂತರಾಗಿದ್ದರು. ಅವರು ಹೇಳಿದರು, ನೀನು ನಿನ್ನ ಗೆಳತಿಯರ ಮುಂದೆ ಯಾವಾಗಲೂ ನಿನ್ನ ಬಗ್ಗೆ ಅತಿಯಾಗಿ ಹೆಚ್ಚಿಸಿ ಹೇಳಿಕೊಂಡಿದ್ದೀಯಾ, ಅದಕ್ಕಾಗಿಯೇ ಇಂದು ಅವರಿಗೆ ನಿನ್ನನ್ನು ಹಾಸ್ಯ ಮಾಡುವ ಅವಕಾಶ ಸಿಕ್ಕಿದೆ. ಮನುಷ್ಯ ಯಾವಾಗಲೂ ಇರುವುದರಲ್ಲೇ ತೃಪ್ತಿಪಡಬೇಕು. ಭಗವಂತ ಯಾವಾಗ ನಮಗೆ ಹೆಚ್ಚಿಗೆ ಕೊಡುತ್ತಾನೋ ಆಗ ಸಿಗುವ ಸಂತೋಷವೇ ಬೇರೆ ಮಟ್ಟದ್ದಾಗಿರುತ್ತದೆ. ಆದರೆ ನೀನು ಕಮ್ಮಿಯಲ್ಲಿ ತೃಪ್ತಿಪಡುವ ವ್ಯಕ್ತಿಯಲ್ಲ. ನಿನಗೆ ಯಾವಾಗಲೂ ಹೆಚ್ಚಿಗೆ ಬೇಕು ಮತ್ತು ಅತಿಯಾದ ಆಸೆಪಡುವ ಮನುಷ್ಯರು ಮೊದಲು ಇಂತಹ ಹಾಸ್ಯಗಳನ್ನು ಎದುರಿಸಬೇಕಾಗುತ್ತದೆ. ತಂಗಿಯ ಮಾತುಗಳನ್ನು ಕೇಳಿ ನಾನು ಮೌನವಾದೆ. ಒಂದು ರೀತಿಯಲ್ಲಿ ಅವಳು ಹೇಳುತ್ತಿರುವುದು ಸರಿಯೇ ಇತ್ತು. ಆದರೆ ಆ ಸಮಯದಲ್ಲಿ ನಾನು ಅವಳ ಮಾತನ್ನು ಬಹಳ ರೂಢ ತೆಗೆದುಕೊಂಡೆ. ನನ್ನ ಮದುವೆ ವಿವೇಕ್ ಜೊತೆ ಆಯಿತು. ನಾನು ಅವನ ಮನೆಗೆ ಬಂದಾಗ ಅದು ಒಂದು ಸಾಧಾರಣವಾದ ಮನೆಯಾಗಿತ್ತು. ಅದು ತುಂಬಾ ಚಿಕ್ಕದೂ ಆಗಿರಲಿಲ್ಲ ಅಥವಾ ತುಂಬಾ ದೊಡ್ಡದೂ ಆಗಿರಲಿಲ್ಲ. ಇಬ್ಬರು ವ್ಯಕ್ತಿಗಳು ವಾಸಿಸಲು ಸಾಕಷ್ಟು ದೊಡ್ಡ ಮನೆಯೇ ಆಗಿತ್ತು. ನಾನು ಮನಸ್ಸು ಮಾಡಿದ್ದರೆ ಆ ಮನೆಯಲ್ಲಿ ಆರಾಮವಾಗಿ ಹೊಂದಿಕೊಳ್ಳಬಹುದಿತ್ತು, ಏಕೆಂದರೆ ಆ ಮನೆಯಲ್ಲಿ ಎಲ್ಲಾ ಸುಖ ಸೌಲಭ್ಯಗಳೂ ಇದ್ದವು. ಆದರೆ ನನಗೆ ಅದಕ್ಕಿಂತಲೂ ಹೆಚ್ಚಿನ ಸೌಲಭ್ಯಗಳ ಅಗತ್ಯವಿತ್ತು. ಮದುವೆಯ ಮೊದಲ ರಾತ್ರಿ ಅವನು ನನಗೆ ಮುಗುದರ್ಶನದ ಮುಖ ನೋಡುವ ಶಾಸ್ತ್ರ ಉಡುಗೊರೆಯಾಗಿ ಒಂದು ಚಿನ್ನದ ಉಂಗುರವನ್ನು ನೀಡಿದನು. ಆ ಉಂಗುರವನ್ನು ನೋಡಿ ನಾನು ಸಂತೋಷಪಡಬೇಕಿತ್ತು, ಆದರೆ ನನಗೆ ಚಿನ್ನದ ಉಂಗುರವಲ್ಲ, ವಜ್ರದ ಉಂಗುರ ಬೇಕಿತ್ತು. ನಾನು ಮೌನವಾಗಿಯೇ ಉಳಿದೆ. ದಿನಗಳು ಉರುಳುತ್ತಾ ಹೋದವು ಮತ್ತು ನಾನು ಹೇಗೋ ಆ ಮನೆಯಲ್ಲಿ ಕಾಲ ಕಳೆಯುತ್ತಿದ್ದೆ. ವಿವೇಕ್ ನನ್ನನ್ನು ಸಂತೋಷಪಡಿಸಲು ಎಲ್ಲಾ ರೀತಿಯ ಪ್ರಯತ್ನಗಳನ್ನು ಮಾಡುತ್ತಿದ್ದನು. ಪ್ರತಿ ಭಾನುವಾರ ಅವನು ನನ್ನನ್ನು ರಾತ್ರಿಯ ಊಟಕ್ಕೆ ಡಿನ್ನರ್ ಹೊರಗೆ ಕರೆದುಕೊಂಡು ಹೋಗುತ್ತಿದ್ದನು. ಆದರೆ ನನಗೆ ದೊಡ್ಡ ಮತ್ತು ದುಬಾರಿ ರೆಸ್ಟೋರೆಂಟ್ಗಳಲ್ಲಿ ಊಟ ಮಾಡಬೇಕೆಂಬ ಹಂಬಲವಿತ್ತು. ಅವನು ನನ್ನನ್ನು ಮಧ್ಯಮ ವರ್ಗದ ಜನರು ಬರುವಂತಹ ರೆಸ್ಟೋರೆಂಟ್ಗಳಿಗೆ ಕರೆದುಕೊಂಡು ಹೋಗುತ್ತಿದ್ದನು. ಅಲ್ಲಿ ಸಾಧಾರಣವಾದ ಊಟ ಇರುತ್ತಿತ್ತು ಮತ್ತು ಕೇವಲ 4-5 ರೂಪಾಯಿ ಬಿಲ್ ಆಗುತ್ತಿತ್ತು. ಒಂದು ದಿನ ವಿವೇಕ್ ನನ್ನನ್ನು ಪ್ರಶ್ನಿಸಿದನು, ಅಂಜಲಿ, ನೀನು ನನ್ನ ಜೊತೆ ಸಂತೋಷವಾಗಿದ್ದೀಯ ತಾನೇ? ಅವನ ಈ ಪ್ರಶ್ನೆ ಕೇಳಿ ನನಗೆ ತುಂಬಾ ಕೋಪ ಬರುತ್ತಿತ್ತು. ನಿನಗೆ ನನ್ನ ಮದುವೆ ಇಷ್ಟವಿರಲಿಲ್ಲ, ನಿನ್ನನ್ನು ಬಲವಂತವಾಗಿ ನನ್ನ ಜೊತೆ ಕಟ್ಟಲಾಗಿದೆ ಎಂದು ಹೇಳಬೇಕು ಎನಿಸುತ್ತಿತ್ತು. ಆದರೆ ನಾನು ಹಾಗೆ ಹೇಳಲು ಸಾಧ್ಯವಾಗಲಿಲ್ಲ. ಅವನು ಒಬ್ಬ ನೇರ ಹಾಗೂ ಮುಗ್ಧ ಹುಡುಗನಾಗಿದ್ದನು. ಅವನು ಹೆಚ್ಚಾಗಿ ತನ್ನ ಕೆಲಸದಲ್ಲಿ ಮಗ್ನನಾಗಿರುತ್ತಿದ್ದನು ಮತ್ತು ನನ್ನನ್ನು ಬಿಟ್ಟು ಬೇರೆ ಯಾವುದೇ ಹೆಣ್ಣುಮಗಳನ್ನು ಕಣ್ಣೆತ್ತಿ ನೋಡುತ್ತಿರಲಿಲ್ಲ. ಅವನಲ್ಲಿ ಒಂದು ಗುಣ ನನಗೆ ತುಂಬಾ ಇಷ್ಟವಾಗಿತ್ತು, ಏನೆಂದರೆ ಅವನು ನೋಡಲು ತುಂಬಾ ಸ್ಮಾರ್ಟ್ ಆಗಿದ್ದನು. ಅವನ ಸ್ಮಾರ್ಟ್ನೆಸ್ ಮತ್ತು ಮುಗ್ಧತೆಯನ್ನು ನೋಡಿಯೇ ನನ್ನ ತಂದೆತಾಯಿ ಅವನನ್ನು ನನಗಾಗಿ ಆರಿಸಿದ್ದರು. ಒಂದು ದಿನ ಅವನು ನನಗೆ ಹೇಳಿದನು, ನಾವು ಎಲ್ಲಾದರೂ ಪ್ರವಾಸಕ್ಕೆ ಹೋಗೋಣ. ನಿನಗೆ ಎಲ್ಲಿಗೆ ಹೋಗಲು ಇಷ್ಟ ಎಂದು ಹೇಳು, ನಾನು ನಿನ್ನನ್ನು ಅಲ್ಲಿಗೆ ಕರೆದುಕೊಂಡು ಹೋಗುತ್ತೇನೆ. ಅವನ ಮಾತು ಕೇಳಿ ನಾನು ಸಂತೋಷದಿಂದ ಕುಣಿದಾಡಿದೆ. ನಾನು ಕೇಳಿದೆ, ನೀವು ನಿಜ ಹೇಳುತ್ತಿದ್ದೀರಾ? ಅವನು ಅಂದನು, ಹೌದು ಬಾಬಾ, ಹೇಳು, ನೀನು ಎಲ್ಲಿಗೆ ಹೋಗಲು ಬಯಸುತ್ತೀಯಾ?
ನನಗಂತೂ ನಿನ್ನ ಸಂತೋಷಕ್ಕಿಂತ ಮಿಗಿಲಾದದ್ದು ಯಾವುದೂ ಇಲ್ಲ. ನಾನು ಅವನಿಗೆ ಹೇಳಿದೆ, ಹಾಗಿದ್ದರೆ ನನ್ನನ್ನು ಅಮೆರಿಕ ಅಥವಾ ಲಂಡನ್ಗೆ ಕರೆದುಕೊಂಡು ಹೋಗಿ. ನನಗೆ ಅಂತಹ ಜಾಗಗಳಲ್ಲಿ ಸುತ್ತಾಡುವುದು ಎಂದರೆ ತುಂಬಾ ಇಷ್ಟ. ನನ್ನ ಮಾತು ಕೇಳಿದ ತಕ್ಷಣ ಅವನು ಮೌನವಾದನು. ಅವನ ಮುಖದ ಭಾವನೆಗಳೇ ಬದಲಾಗಿ ಹೋದವು. ಮುಂದೆ ಏನು ಹೇಳಬೇಕೆಂದು ಅವನು ಯೋಚಿಸುತ್ತಿರುವಂತೆ ಕಾಣುತ್ತಿತ್ತು. ನಾನು ಅವನ ಮುಖದ ಭಾವನೆಗಳನ್ನು ಗಮನಿಸಿ ಕೇಳಿದೆ, ಏನಾಯಿತು? ಅವನು ಹೇಳಿದನು, ಇಲ್ಲ, ಇಲ್ಲ, ಏನೂ ಇಲ್ಲ. ಅದು ಅಂಜಲಿ, ನಾನು ನಿನ್ನನ್ನು ಅಷ್ಟು ದೂರ ಹೇಗೆ ಕರೆದುಕೊಂಡು ಹೋಗಲು ಸಾಧ್ಯ? ನೀನು ಇಲ್ಲೇ ಹತ್ತಿರದ ಯಾವುದಾದರೂ ಜಾಗಕ್ಕೆ ಹೋಗಲು ಹೇಳುತ್ತೀಯಾ ಎಂದು ನಾನು ಅಂದುಕೊಂಡಿದ್ದೆ. ನಾನು ಅಂದೆ, ನನಗೆ ಗೊತ್ತಿತ್ತು, ನೀವು ಹುಡುಗರು ಬರೀ ಕನಸುಗಳನ್ನು ತೋರಿಸುತ್ತೀರಿ, ಅವುಗಳನ್ನು ನನಸು ಮಾಡುವುದಿಲ್ಲ. ಅವನು ನನ್ನನ್ನು ಸಮಾಧಾನಪಡಿಸುವ ಧಾಟಿಯಲ್ಲಿ ಹೇಳಿದನು, ಅಯ್ಯೋ, ಹಾಗೇನೂ ಇಲ್ಲ. ನಡೆ, ನಾವು ಶಿಮ್ಲಾಗೆ ಪ್ರವಾಸ ಹೋಗೋಣ. ನಾನು ಹೇಳಿದೆ, ಇಲ್ಲ, ನಾನು ಅಲ್ಲಿಗೆ ಈಗಾಗಲೇ ನನ್ನ ಕುಟುಂಬದವರ ಜೊತೆ ಹೋಗಿದ್ದೇನೆ. ನನಗೆ ಅಲ್ಲಿಗೆ ಹೋಗಲು ಇಷ್ಟವಿಲ್ಲ. ನಾನು ಕೋಪ ಮಾಡಿಕೊಂಡು ನನ್ನ ಕೋಣೆಗೆ ಹೊರಟು ಹೋದೆ. ಅವನು ಆಫೀಸ್ಗೆ ಹೋದನು. ಬಹುಶಃ ಅವನು ಅಲ್ಲಿ ತುಂಬಾ ಚಿಂತಿತನಾಗಿದ್ದಿರಬೇಕು. ಅದಕ್ಕಾಗಿಯೇ ಅರ್ಧ ದಿನದಲ್ಲೇ ಮನೆಗೆ ವಾಪಸ್ ಬಂದು ನನ್ನನ್ನು ಸಮಾಧಾನಪಡಿಸಲು ಪ್ರಯತ್ನಿಸುತ್ತಿದ್ದನು. ಅವನು ನನಗಾಗಿ ಒಂದು ಸುಂದರವಾದ ಸೀರೆಯನ್ನು ತಂದಿದ್ದನು. ಬಹುಶಃ ಅವನ ಈ ಉಡುಗೊರೆಯಿಂದ ನಾನು ಒಪ್ಪಿಕೊಳ್ಳಬಹುದು ಮತ್ತು ನನ್ನೆಲ್ಲಾ ಕೋಪವನ್ನು ಮರೆತುಬಿಡಬಹುದು ಎಂದು ಅವನಿಗೆ ಅನಿಸಿತ್ತು. ಹಾಗೆಯೇ ಆಯಿತು, ಏಕೆಂದರೆ ಅವನು ತಂದಿದ್ದ ಸೀರೆ ಅಷ್ಟು ಸುಂದರವಾಗಿತ್ತು. ಆ ಸೀರೆ ತುಂಬಾ ದುಬಾರಿಯಾಗಿತ್ತು ಮತ್ತು ದೊಡ್ಡ ಶೋರೂಂಗೆ ಸೇರಿತ್ತು. ಹಾಗಾಗಿ ನಾನು ನನ್ನೆಲ್ಲ ಕೋಪವನ್ನು ಮರೆತುಬಿಟ್ಟೆ. ನಾನು ಆ ಸೀರೆಯನ್ನು ಧರಿಸಿ ಚೆನ್ನಾಗಿ ತಯಾರಾಗಿ ಅವನಿಗೆ ಹೇಳಿದೆ, ನಾನು ಅಮ್ಮನ ಮನೆಗೆ ಹೋಗುತ್ತಿದ್ದೇನೆ ಎಂದು. ಅವನು ಎಂದಿಗೂ ನನ್ನ ಮೇಲೆ ಯಾವುದೇ ನಿರ್ಬಂಧಗಳನ್ನು ಹೇರುತ್ತಿರಲಿಲ್ಲ. ನಾನು ಹೇಗೆ ಹೇಳುತ್ತೇನೋ ಹಾಗೆಯೇ ಅವನು ಕೇಳುತ್ತಿದ್ದನು. ನಾನು ಆ ಸೀರೆಯನ್ನು ಹೋಗಿ ಮೊದಲು ನನ್ನ ಗೆಳತಿಯರಿಗೆ ತೋರಿಸಿದೆ. ಅವರು ನನ್ನನ್ನು ತುಂಬಾ ಹೊಗಳಿದರು ಮತ್ತು ಈ ಸೀರೆಯ ಬೆಲೆ ಸುಮಾರು 40ರಿಂದ 50,000 ಇರಬಹುದು ಎಂದು ಹೇಳಿದರು. ಗೆಳತಿಯರಿಂದ ಈ ಮೆಚ್ಚುಗೆಯನ್ನು ಕೇಳಿ ನನಗೆ ತುಂಬಾ ಸಂತೋಷವಾಯಿತು. ನಾನು ಆ ಸೀರೆಯಿಂದ ತುಂಬಾ ಪ್ರಭಾವಿತಳಾಗಿದ್ದೆ. ಇದನ್ನು ನೋಡಿ ವಿವೇಕ್ಗೆ ತುಂಬಾ ಖುಷಿಯಾಯಿತು. ಅಂದಿನಿಂದ ಅವನು ನನಗೆ ದುಬಾರಿ ಉಡುಗೊರೆಗಳನ್ನು ನೀಡಲು ಪ್ರಾರಂಭಿಸಿದನು. ಆದರೆ ನನ್ನ ಮನಸ್ಸಿನಲ್ಲಿ ವಿದೇಶಕ್ಕೆ ಹೋಗಬೇಕೆಂಬ ಹಂಬಲ ಇನ್ನೂ ಜೀವಂತವಾಗಿತ್ತು. ಹೀಗೆ ನಮ್ಮ ಮದುವೆಯಾಗಿ 4 ವರ್ಷಗಳು ಕಳೆದು ಹೋದವು. ವಿವೇಕ್ ನನ್ನನ್ನು ಎಲ್ಲಾ ರೀತಿಯಿಂದಲೂ ಸಂತೋಷವಾಗಿಡಲು ಪ್ರಯತ್ನಿಸಿದನು. ಆದರೆ ನಾನು ಅವನನ್ನು ನನ್ನ ಕಡೆಯಿಂದ ಎಂದಿಗೂ ಸಂತೋಷವಾಗಿಡಲಿಲ್ಲ. ಅವನಿಗೆ ಇಷ್ಟವಾದ ಅಡುಗೆಯನ್ನು ನಾನು ಎಂದೂ ಮಾಡಿಕೊಡಲಿಲ್ಲ ಅಥವಾ ಅವನಿಗೆ ಸಂತೋಷ ನೀಡುವಂತಹ ಯಾವುದೇ ಕೆಲಸವನ್ನು ನಾನು ಮಾಡಲಿಲ್ಲ. ಆದರೂ ಅವನು ನನ್ನ ಜೊತೆ ಸಂತೋಷವಾಗಿಯೇ ಇರುತ್ತಿದ್ದನು ಮತ್ತು ಯಾವಾಗಲೂ ನನ್ನ ಸುತ್ತಮುತ್ತಲೇ ಇರುತ್ತಿದ್ದನು. ಈ 4 ವರ್ಷಗಳಲ್ಲಿ ಹಲವು ಬಾರಿ ವಿವೇಕ್ ಆರೋಗ್ಯ ಹದಗೆಟ್ಟಿತ್ತು. ಅವನು ಮಾತ್ರೆಗಳನ್ನು ತೆಗೆದುಕೊಂಡು ಗುಣಮುಖನಾಗುತ್ತಿದ್ದನು. ಅವನಿಗೆ ಯಾವುದೋ ದೊಡ್ಡ ಕಾಯಿಲೆ ಇದೆಯೆಂದು ಎಂದಿಗೂ ಅನ್ನಿಸಿರಲಿಲ್ಲ. ಆದರೆ ಒಂದು ದಿನ ಅವನ ಆರೋಗ್ಯ ತುಂಬಾ ಕೆಟ್ಟಿತು ಮತ್ತು ನಂತರ ಅವನು ಹಾಸಿಗೆಯಿಂದ ಏಳಲೇ ಇಲ್ಲ. ದಿನ ಕಳೆದಂತೆ ಅವನ ಕಾಯಿಲೆ ಉಲ್ಬಣಿಸತೊಡಗಿತು. ವರದಿಗಳಲ್ಲಿ ರಿಪೋರ್ಟ್ಸ್ ಅವನಿಗೆ ಕ್ಯಾನ್ಸರ್ ಇದೆ ಎಂದು ತಿಳಿದುಬಂದಾಗ ನಾನು ಮತ್ತು ವಿವೇಕ್ ಇಬ್ಬರೂ ಬೆಚ್ಚಿಬಿದ್ದೆವು. ವಿವೇಕ್ಗೆ ಈ ರೀತಿ ಆಗಬಾರದಿತ್ತು ಎಂದು ನನಗೆ ಅನ್ನಿಸಿತು. ನನ್ನ ಮನಸ್ಸಿನಲ್ಲಿ ಅವನ ಬಗ್ಗೆ ಸಹಾನುಭೂತಿ ಬರಲಾರಂಭಿಸಿತು ಮತ್ತು ನಾನು ಅವನನ್ನು ಆರೈಕೆ ಮಾಡಲು ಶುರುಮಾಡಿದೆ. ಈಗ ಅವನು ಆಫೀಸ್ಗೆ ಹೋಗುತ್ತಿರಲಿಲ್ಲ. ಅವನು ಕೆಟ್ಟ ಸಮಯಕ್ಕಾಗಿ ಸಾಕಷ್ಟು ಹಣವನ್ನು ಉಳಿಸಿಟ್ಟಿದ್ದನು. ತಾನು ಗುಣಮುಖನಾಗುತ್ತೇನೆ ಎಂದು ಅವನಿಗೆ ಅನಿಸಿತ್ತು, ಆದರೆ ಹಾಗೆ ಆಗಲಿಲ್ಲ. ಅವನ ಕಾಯಿಲೆ ದಿನೇ ದಿನೇ ಹೆಚ್ಚಾಗುತ್ತಿತ್ತು. ಉತ್ತಮ ವೈದ್ಯರಿಂದ ಚಿಕಿತ್ಸೆ ಕೂಡ ನಡೆಯುತ್ತಿತ್ತು. ಹೀಗೆ 1 ವರ್ಷ ಕಳೆದು ಹೋಯಿತು, ಆದರೆ ಅವನ ಸ್ಥಿತಿಯಲ್ಲಿ ಯಾವುದೇ ಸುಧಾರಣೆ ಕಂಡುಬರಲಿಲ್ಲ. ನಾನು ಅವನನ್ನು ನೋಡಿಕೊಳ್ಳುತ್ತಿದ್ದೆ. ಅವನ ಕೆಲಸಗಳನ್ನು ಮಾಡುವುದು ನನಗೆ ಕಿರಿಕಿರಿ ಉಂಟುಮಾಡುತ್ತಿದ್ದರು. ಅವನು ಅನಾರೋಗ್ಯದಿಂದಿದ್ದಾನೆ ಮತ್ತು ಈ ಜಗತ್ತಿನಲ್ಲಿ ನನಗಿಂತ ಬೇರೆ ಯಾರು ಅವನಿಗೆ ಇದ್ದಾರೆ ಎಂದು ನನಗೆ ನಾನೇ ಸಮಾಧಾನ ಮಾಡಿಕೊಳ್ಳುತ್ತಿದ್ದೆ. ಕ್ರಮೇಣ ಮನೆಯಲ್ಲಿದ್ದ ಹಣವೆಲ್ಲ ಖಾಲಿಯಾಗತೊಡಗಿತು ಮತ್ತು ವಿವೇಕ್ ಚಿಕಿತ್ಸೆಗೆ ತೊಂದರೆಯಾಗತೊಡಗಿತು. ವಿವೇಕ್ ಯಾವಾಗಲೂ ನನ್ನ ಕೈಹಿಡಿದು ಹೇಳುತ್ತಿದ್ದನು, ಅಂಜಲಿ, ನಾನು ನಿನ್ನನ್ನು ತುಂಬಾ ಪ್ರೀತಿಸುತ್ತೇನೆ. ನಾನು ಬದುಕಲು ಬಯಸುತ್ತೇನೆ. ನಾನು ನಿನ್ನ ಜೊತೆ ಮುಪ್ಪಿನವರೆಗೂ ಇರಲು ಬಯಸುತ್ತೇನೆ. ನಮ್ಮದೇ ಆದ ಸಂಸಾರ ಬೆಳೆಸಬೇಕು ಎಂದುಕೊಂಡಿದ್ದೇನೆ. ನಾನು ಸಾಯಲು ಇಷ್ಟಪಡುವುದಿಲ್ಲ. ಅವನ ಮಾತುಗಳು ನನ್ನ ಮನಸ್ಸನ್ನು ಕಲಕುತ್ತಿದ್ದವು. ನಾನು ಹೇಳಿದೆ, ವಿವೇಕ್, ನಿನ್ನ ಚಿಕಿತ್ಸೆಗೆ ಹಣ ಖಾಲಿಯಾಗುತ್ತಿದೆ. ಡಾಕ್ಟರ್ ಹೇಳಿದ್ದಾರೆ ನಿನ್ನನ್ನು ಯಾವುದಾದರೂ ದೊಡ್ಡ ಆಸ್ಪತ್ರೆಗೆ ತೋರಿಸಬೇಕು ಎಂದು.
ಅಲ್ಲಿ ಚಿಕಿತ್ಸೆಯ ನಂತರ ನೀನು ಬದುಕುಳಿಯುವ ಸಾಧ್ಯತೆ ಇದೆ. ಸ್ವಲ್ಪ ಸಮಯದ ನಂತರ ವಿವೇಕ್ ತನ್ನ ಗೆಳೆಯನಿಗೆ ಫೋನ್ ಮಾಡಿದನು. ಅವನ ಗೆಳೆಯ ಒಂದು ಸೂಟ್ಕೇಸ್ನಲ್ಲಿ 10 ಲಕ್ಷ ರೂಪಾಯಿಗಳನ್ನು ಇಟ್ಟುಕೊಂಡು ಬಂದನು. ಈ ಹಣವನ್ನು ವಿವೇಕ್ ತನ್ನ ಕೆಟ್ಟ ಕಾಲಕ್ಕಾಗಿ ಉಳಿಸಿಟ್ಟಿದ್ದನು. ಅವನು ಹೇಳಿದನು, ನಾನು ಯಾವಾಗಲೂ ಒಬ್ಬಂಟಿಯಾಗಿದ್ದೆ. ನಾನು ಸಾಕಷ್ಟು ಹಣ ಸಂಪಾದಿಸುತ್ತಿದ್ದೆ, ಆದರೆ ಯಾವಾಗಲೂ ಅನಗತ್ಯ ಖರ್ಚುಗಳಿಂದ ದೂರವಿದ್ದೆ. ನನಗೆ ಮದುವೆಯಾಗಿ ಮಕ್ಕಳಾದಾಗ ಈ ಹಣ ನನ್ನ ಮತ್ತು ನನ್ನ ಮಕ್ಕಳ ಭವಿಷ್ಯಕ್ಕೆ ನೆರವಾಗುತ್ತದೆ ಎಂದು ಯೋಚಿಸಿದ್ದೆ. ಇಂದು ಈ ಹಣವನ್ನು ನಿನಗೆ ನೀಡುತ್ತಿದ್ದೇನೆ. ಅಂಜಲಿ, ಈ ಹಣದಿಂದ ನನ್ನ ಚಿಕಿತ್ಸೆ ಮಾಡಿಸು. ನಾನೇ ಇಲ್ಲದಿದ್ದರೆ ನನ್ನ ಮಕ್ಕಳು ಹೇಗೆ ಹುಟ್ಟುತ್ತಾರೆ? ನನ್ನ ಮಕ್ಕಳನ್ನು ನಾನು ಹೇಗೆ ನೋಡಿಕೊಳ್ಳಲಿ? ನಿನ್ನನ್ನು ಹೇಗೆ ರಕ್ಷಿಸಲಿ? ವಿವೇಕ್ ಗೆಳೆಯ ಹಣ ಕೊಟ್ಟು ಹೊರಟು ಹೋದನು. ಆದರೆ ಆ ಹಣ ಈಗ ನನ್ನ ಕಣ್ಣೆದುರು ಟೇಬಲ್ ಮೇಲೆ ಬಿದ್ದಿತ್ತು. ಆ ಹಣ ಕೇವಲ ಕಾಗದದ ಚೂರುಗಳಾಗಿರಲಿಲ್ಲ, ಬದಲಾಗಿ ಕಳೆದ 6 ವರ್ಷಗಳಿಂದ ನಾನು ಯಾವುದಕ್ಕಾಗಿ ಕಾಯುತ್ತಿದ್ದೆನೋ ಅಂತಹ ನನ್ನ ಅದೃಷ್ಟದ ಕೀಲಿಯಾಗಿತ್ತು. ಆ ಹಣವನ್ನು ನೋಡಿದ ತಕ್ಷಣ ನನ್ನ ಮನಸ್ಸಿನಲ್ಲಿ ಲೋಭ, ದುರಾಸೆ ಹುಟ್ಟಿತು. ನನ್ನ ಕೈಗಳಲ್ಲಿ ಒಂದು ರೀತಿಯ ನಡುಕ ಉಂಟಾಯಿತು. ಆ ನಿಶ್ಶಬ್ದ ಕೋಣೆಯಲ್ಲಿ ಕೇವಲ ನೋಟುಗಳ ಸದ್ದು ಕೇಳಿಸುತ್ತಿತ್ತು ಮತ್ತು ಹಾಸಿಗೆಯ ಮೇಲೆ ಮಲಗಿದ್ದ ನನ್ನ ಪತಿ ಪ್ರೀತಿ ಹಾಗೂ ಭರವಸೆಯಿಂದ ನನ್ನನ್ನು ನೋಡುತ್ತಿದ್ದನು. ನನಗೆ ಲಂಡನ್ಗೆ ಹೋಗುವ ಹವ್ಯಾಸವಿತ್ತು. ನನ್ನ ಪತಿ ನನ್ನ ಈ ಕನಸನ್ನು ಪೂರೈಸಲು ಸಾಕಷ್ಟು ಪ್ರಯತ್ನ ಮಾಡಿದ್ದನು. ಆದರೆ ಅವನ ಕಾಯಿಲೆ ಮಧ್ಯದಲ್ಲಿ ಅಡ್ಡಿಯಾಯಿತು ಮತ್ತು ಅವನಲ್ಲಿದ್ದ ಹಣವೆಲ್ಲ ಕಾಯಿಲೆಗಾಗಿ ವ್ಯರ್ಥವಾಯಿತು. ನಾನು ನೋಟಿನ ಕಟ್ಟುಗಳನ್ನು ಎಣಿಸಿ ಒಂದು ಕಡೆ ಇಟ್ಟೆ ಮತ್ತು ನನ್ನ ಪತಿಯ ಕಡೆಗೆ ನೋಡಿದೆ. ನನ್ನ ಪತಿ ಹೇಳಿದರು, ನಡೆ ಅಂಜಲಿ, ಈ ಹಣವನ್ನು ತೆಗೆದುಕೊಂಡು ಯಾವುದಾದರೂ ಒಳ್ಳೆಯ ಆಸ್ಪತ್ರೆಗೆ ಹೋಗೋಣ ಮತ್ತು ಅಲ್ಲಿ ನನಗೆ ಸರಿಯಾದ ಚಿಕಿತ್ಸೆ ಕೊಡಿಸು. ನಾನು ದೀರ್ಘವಾಗಿ ನಿಟ್ಟುಸಿರು ಬಿಟ್ಟು ನನ್ನ ಪತಿಯನ್ನು ನೋಡಿದೆ. ನಾನು ಹೇಳಿದೆ, ನಾನು ಖಂಡಿತ ನಿನ್ನನ್ನು ಗುಣಮುಖ ಮಾಡಿಸುತ್ತೇನೆ. ಅವನು ಅಂದನು, ಇದು ಪೂರ್ತಿ 10 ಲಕ್ಷ ರೂಪಾಯಿಗಳು. ಈಗ ಸುಲಭವಾಗಿ ನನ್ನ ಚಿಕಿತ್ಸೆ ನಡೆಯಬಹುದು. ನನ್ನ ಪತಿಯ ಮುಖದಲ್ಲಿ ಸುಸ್ತಿದ್ದರೂ ಸಹ ಒಂದು ಸುಂದರವಾದ ನಗು ಮೂಡಿಬಂದಿತ್ತು. ಅದು ನನ್ನ ಮನಸ್ಸನ್ನು ಕರಗಿಸಿಬಿಟ್ಟಿತ್ತು, ಏಕೆಂದರೆ ಈ 10 ಲಕ್ಷ ರೂಪಾಯಿಗಳನ್ನು ಒಟ್ಟುಗೂಡಿಸಲು ಕೇವಲ ಅವನ ಶ್ರಮ ಮಾತ್ರವಿರಲಿಲ್ಲ ಎಂದು ನನಗೆ ತಿಳಿದಿತ್ತು. ಅದರ ಹಿಂದೆ ಅವನ ಎಷ್ಟೋ ಕನಸುಗಳು ಮತ್ತು ಹಂಬಲಗಳಿದ್ದವು. ಅವನು ಬದುಕಿ ಉಳಿದು ನನ್ನೊಂದಿಗೆ ಜೀವನ ಕಳೆಯಲು ಬಯಸುತ್ತಿದ್ದನು. ಆದರೆ ನಾನು ಆ ರೋಗಿಯೊಂದಿಗೆ ಇನ್ನು ಮುಂದೆ ಇರಲು ಸಾಧ್ಯವಿರಲಿಲ್ಲ. ನಾನು ಅವನಿಗೆ ಎಷ್ಟೇ ಚಿಕಿತ್ಸೆ ಕೊಡಿಸಿದರೂ ಅವನು ಎಂದಿಗೂ ಗುಣಮುಖನಾಗುವುದಿಲ್ಲ ಎಂದು ನನಗೆ ತಿಳಿದಿತ್ತು, ಏಕೆಂದರೆ ಕ್ಯಾನ್ಸರ್ ರೋಗಿಗಳು ಬದುಕುಳಿಯುವ ಸಾಧ್ಯತೆಗಳು ತೀರಾ ಕಡಿಮೆ ಇರುತ್ತವೆ. ವಿವೇಕ್ ನನ್ನ ಕೈ ಹಿಡಿದು ಹೇಳಿದನು, ನಾನು ಅನಾರೋಗ್ಯದಿಂದ ಇರುವುದರಿಂದ ನಿನಗೂ ತುಂಬಾ ತೊಂದರೆಯಾಗುತ್ತಿದೆ ಎಂದು ನನಗೆ ತಿಳಿದಿದೆ. ನೀನು ನನ್ನ ಸೇವೆ ಮಾಡಬೇಕಾಗಿ ಬಂದಿದೆ. ನಾನು ನಿನ್ನನ್ನು ಸರಿಯಾಗಿ ನೋಡಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಕಳೆದ 1 ವರ್ಷದಿಂದ ನಾನು ನಿನ್ನನ್ನು ಹೊರಗೆ ಎಲ್ಲೂ ಡಿನ್ನರ್ಗೆ ಕರೆದುಕೊಂಡು ಹೋಗಿಲ್ಲ, ಶಾಪಿಂಗ್ ಮಾಡಿಸಿಲ್ಲ. ಅಂಜಲಿ, ನನ್ನನ್ನು ಕ್ಷಮಿಸಿಬಿಡು. ನಾನು ಒಮ್ಮೆ ಗುಣಮುಖನಾಗಲಿ, ಆಮೇಲೆ ನಿನ್ನ ಪ್ರತಿಯೊಂದು ಆಸೆಯನ್ನು ನಾನು ಪೂರೈಸುತ್ತೇನೆ. ಮನೆಯ ಕೆಲಸಗಳಿಂದಾಗಿ ಒರಟಾಗಿದ್ದ ಅವನ ಕೈಗಳನ್ನು ನಾನು ಗಟ್ಟಿಯಾಗಿ ಹಿಡಿದುಕೊಂಡೆ ಮತ್ತು ಈ ಹಣದಿಂದ ಖಂಡಿತ ನಿನಗೆ ಚಿಕಿತ್ಸೆ ಕೊಡಿಸುತ್ತೇನೆ. ನೀನು ಸಂಪೂರ್ಣವಾಗಿ ಗುಣಮುಖನಾಗುತ್ತೀಯಾ ಎಂದು ಅವನಿಗೆ ಭರವಸೆ ನೀಡಿದೆ. ಮರುದಿನ ನನಗೆ ವಿವೇಕ್ನ ಡಾಕ್ಟರ್ ಜೊತೆ ಅಪಾಯಿಂಟ್ಮೆಂಟ್ ಇತ್ತು. ಆ ರಾತ್ರಿ ನನಗೆ ನಿದ್ದೆ ಬರಲಿಲ್ಲ. ನನ್ನ ಆಲೋಚನೆಗಳಲ್ಲಿ ಲಂಡನ್ನ ವೈಭವದ ಬಗ್ಗೆ ಯೋಚಿಸುತ್ತಿದ್ದೆ. ನಾನು ಇಂಟರ್ನೆಟ್ನಲ್ಲಿ ಲಂಡನ್ ಬಗ್ಗೆ ಎಲ್ಲವನ್ನೂ ನೋಡಿದ್ದೆ. ಈ ಹಣದಿಂದ ನನ್ನ ಕನಸನ್ನು ಪೂರೈಸಿಕೊಳ್ಳುತ್ತೇನೆ ಎಂದು ನನ್ನ ಮನಸ್ಸಿನಲ್ಲಿ ನಿರ್ಧರಿಸಿದ್ದೆ. ಈ ಹಣವನ್ನು ಪತಿಯ ಚಿಕಿತ್ಸೆಗಾಗಿ ವ್ಯರ್ಥ ಮಾಡಬಾರದು ಎಂದುಕೊಂಡೆ. ಮರುದಿನ ನಾನು ಮನೆಯಿಂದ ಹೊರಟಿದ್ದೆ ನಿಜ, ಆದರೆ ಆಸ್ಪತ್ರೆಗೆ ತಲುಪಲಿಲ್ಲ. ನನ್ನ ಗೆಳತಿಯೊಂದಿಗೆ ಲಂಡನ್ ವೀಸಾ ಮಾಡಿಸಲು ಹೊರಟು ಹೋದೆ. ಈಗ ಪ್ರತಿಕ್ಷಣವೂ ನಾನು ಏಜೆಂಟ್ ಕರೆಯ ನಿರೀಕ್ಷೆಯಲ್ಲಿದ್ದೆ. ವಿವೇಕ್ ಪದೇ ಪದೇ ನನ್ನನ್ನು ಕೇಳುತ್ತಿದ್ದನು, ನೀನು ನನ್ನನ್ನು ಯಾಕೆ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗುತ್ತಿಲ್ಲ? ಡಾಕ್ಟರ್ ಏನು ಹೇಳಿದರು ಎಂದು. ನಾನು ಒಂದೊಂದು ಬಾರಿ, ಡಾಕ್ಟರ್ ನಿನಗಾಗಿ ಮಾತ್ರೆಗಳನ್ನು ಕೊಟ್ಟಿದ್ದಾರೆ ಮತ್ತು ಈ ಮಾತ್ರೆಯಿಂದಲೇ ಗುಣವಾಗುತ್ತದೆ ಎಂದು ಹೇಳಿದ್ದಾರೆ ಎಂದು ಹೇಳಿ ವಿಷಯವನ್ನು ಮುಂದೂಡುತ್ತಿದ್ದೆ. ಈ ಮಾತ್ರೆಗಳು ತುಂಬಾ ದುಬಾರಿ ಬೆಲೆಯದ್ದು ಎಂದು ನಾನು ಅವನಿಗೆ ಸುಳ್ಳು ಹೇಳುತ್ತಿದ್ದೆ, ಆದರೆ ಹಾಗೇನೂ ಇರಲಿಲ್ಲ. ನಾನು ಒಬ್ಬ ಸಾಧಾರಣ ಡಾಕ್ಟರ್ ಬಳಿ ಅವನಿಗೆ ಮಾತ್ರೆಗಳನ್ನು ತರುತ್ತಿದ್ದೆ. ಅದು ತುಂಬಾ ಕಡಿಮೆ ಹಣಕ್ಕೆ ಸಿಗುತ್ತಿತ್ತು. ಈಗ ನನ್ನ ಪತಿಯ ಸ್ಥಿತಿ ಹೇಗಾಗಿತ್ತೆಂದರೆ ಅವನು ಹಾಸಿಗೆಯಿಂದ ಏಳಲು ಕೂಡ ಸಾಧ್ಯವಾಗುತ್ತಿರಲಿಲ್ಲ. ಈಗಲೂ ನಾನು ಪತಿಯ ಎಷ್ಟೋ ಕೆಲಸಗಳನ್ನು ಮಾಡುತ್ತಿದ್ದೆ. ಈ ವ್ಯಕ್ತಿಯನ್ನು ಮದುವೆಯಾಗಿ ನಾನು ಯಾವುದೇ ಸುಖ ಅನುಭವಿಸಲಿಲ್ಲ, ಬದಲಾಗಿ ಇವನು ನನ್ನನ್ನು ಕೆಲಸದವಳನ್ನಾಗಿ ಮಾಡಿದ್ದಾನೆ ಎಂದು ನನಗೆ ಅನ್ನಿಸುತ್ತಿತ್ತು.
ಇನ್ನೂ ಕೆಲವೇ ದಿನಗಳ ಮಾತು, ಆಮೇಲೆ ಇವನನ್ನು ಬಿಟ್ಟು ಲಂಡನ್ಗೆ ಓಡಿ ಹೋಗುತ್ತೇನೆ ಮತ್ತು ಇವನು ನೀಡಿದ ಹಣದಿಂದ ಅಲ್ಲಿ ಯಾವುದಾದರೂ ಬಿಸಿನೆಸ್ ಶುರು ಮಾಡುತ್ತೇನೆ ಎಂದುಕೊಂಡೆ. ಏಕೆಂದರೆ ನನ್ನ ಅನೇಕ ಗೆಳತಿಯರು ಅಲ್ಲಿಗೆ ಹೋಗಿ ತಮ್ಮ ಸ್ವಂತ ಕಾಲ ಮೇಲೆ ನಿಂತಿದ್ದರು. ವಿವೇಕ್ ಪದೇ ಪದೇ ನನ್ನನ್ನು ಕೇಳುತ್ತಿದ್ದನು, ನೀನು ಯಾಕೆ ನನ್ನನ್ನು ದೊಡ್ಡ ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತಿಲ್ಲ? ನಾನು ಗುಣಮುಖನಾಗಬೇಕು ಎಂದು. ನಾನು ಪ್ರತಿ ಬಾರಿಯೂ ನೀನು ಗುಣವಾಗುತ್ತೀಯಾ ಎಂದು ಅವನಿಗೆ ಸಮಾಧಾನ ಹೇಳುತ್ತಿದ್ದೆ. ಕೆಲವೊಮ್ಮೆ 2 ದಿನಗಳ ನಂತರ ಕರೆದೊಯ್ಯುತ್ತೇನೆ ಎಂದು ಹೇಳುತ್ತಿದ್ದೆ. ಇನ್ನು ಕೆಲವೊಮ್ಮೆ 1 ವಾರದ ನಂತರ ಎಂದು ಹೇಳಿ ದಿನಗಳನ್ನು ಕಳೆಯುತ್ತಿದ್ದೆ. ನಾನು ವಿವೇಕ್ನ ಮೊಬೈಲ್ ಕೂಡ ಸ್ವಿಚ್ ಆಫ್ ಮಾಡಿ ಒಂದು ಕಡೆ ಇಟ್ಟಿದ್ದೆ, ಏಕೆಂದರೆ ಅವನ ಗೆಳೆಯರ ಫೋನ್ ಯಾವಾಗಲೂ ಬರುತ್ತಲೇ ಇರುತ್ತಿತ್ತು. ನಾನು ಇನ್ನೂ ದೊಡ್ಡ ಡಾಕ್ಟರ್ ಬಳಿ ಅವನ ಚಿಕಿತ್ಸೆ ಶುರು ಮಾಡಿಸಿಲ್ಲ ಎಂದು ಅವನು ತನ್ನ ಗೆಳೆಯರಿಗೆ ಹೇಳಿಬಿಡಬಹುದು ಎನ್ನುವ ಭಯದಿಂದ ನಾನು ಅವನ ಮೊಬೈಲ್ ಬಚ್ಚಿಟ್ಟಿದ್ದೆ ಮತ್ತು ನಿನ್ನ ಮೊಬೈಲ್ ಹಾಳಾಗಿದೆ, ನಾನು ನಿನಗೆ ಹೊಸ ಮೊಬೈಲ್ ತಂದು ಕೊಡುತ್ತೇನೆ ಎಂದು ಹೇಳಿದ್ದೆ. ವಿವೇಕ್ಗೆ ಬ್ಲಡ್ ಕ್ಯಾನ್ಸರ್ ಇದೆ ಮತ್ತು ಅವನ ದೇಹದಲ್ಲಿ ಈ ಕಾಯಿಲೆ ವೇಗವಾಗಿ ಹರಡುತ್ತಿದೆ ಎಂದು ಡಾಕ್ಟರ್ ನನಗೆ ಮೊದಲೇ ತಿಳಿಸಿದ್ದರು. ಆದರೆ ನಾನು ಡಾಕ್ಟರ್ ಹತ್ತಿರ ಅವನ ಚಿಕಿತ್ಸೆ ಸಾಧ್ಯವೇ ಎಂದು ಕೇಳಿದಾಗ ಡಾಕ್ಟರ್ ಹೇಳಿದ್ದರು, ಹೌದು, ಅವರ ಚಿಕಿತ್ಸೆ ಸಾಧ್ಯವಿದೆ. ಅವರನ್ನು ಬದುಕಿಸಬಹುದು. ಅವರು ಸಂಪೂರ್ಣವಾಗಿ ಆರೋಗ್ಯವಂತರಾಗಬಹುದು. ನಾವು ಆದಷ್ಟು ಬೇಗ ಅವರ ಚಿಕಿತ್ಸೆಯನ್ನು ಪ್ರಾರಂಭಿಸಬೇಕು ಎಂದು. ನನಗೆ ಎಲ್ಲವೂ ತಿಳಿದಿತ್ತು, ಆದರೂ ನಾನು ನನ್ನ ಪತಿಗೆ ಚಿಕಿತ್ಸೆ ಕೊಡಿಸಲಿಲ್ಲ. ಚಿಕಿತ್ಸೆಗೆ ಖರ್ಚು ತುಂಬಾ ಹೆಚ್ಚಾಗುತ್ತದೆ, ಆದರೆ ಅವನು ಬದುಕುತ್ತಾನೆ ಎಂದು ಡಾಕ್ಟರ್ ಹೇಳಿದ್ದರು. ಇದನ್ನು ಕೇಳಿದಾಗ ಯಾರೋ ನನ್ನ ಗಂಟಲನ್ನು ಅದುಮಿದಂತೆ ನನಗನ್ನಿಸಿತು. ನಾನು ನನ್ನ ಕನಸನ್ನು ಅರ್ಧಕ್ಕೆ ಬಿಡಲು ಬಯಸುತ್ತಿರಲಿಲ್ಲ. ಒಂದು ದಿನ ವಿವೇಕ್ನ ಆರೋಗ್ಯ ತುಂಬಾ ಹದಗೆಟ್ಟಿತು. ಅವನಿಗೆ ಸರಿಯಾಗಿ ಉಸಿರಾಡಲು ಸಾಧ್ಯವಾಗುತ್ತಿರಲಿಲ್ಲ. ಅವನು ವಿಪರೀತವಾಗಿ ಕೈಕಾಲು ಬಡಿಯುತ್ತಿದ್ದನು ಮತ್ತು ನನ್ನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗು, ನನಗೆ ಚಿಕಿತ್ಸೆ ಕೊಡಿಸು ಎಂದು ಪದೇ ಪದೇ ಹೇಳುತ್ತಿದ್ದನು. ಅವನ ಅಂತಹ ಸ್ಥಿತಿಯನ್ನು ನೋಡಿ ನನಗೆ ಭಯವಾಯಿತು. ಆದ್ದರಿಂದ ಅನಿವಾರ್ಯವಾಗಿ ಅವನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದೆ. ನಾನು ಅವನನ್ನು ಯಾವುದೋ ದುಬಾರಿ ಆಸ್ಪತ್ರೆಗೆ ಕರೆದೊಯ್ಯಲಿಲ್ಲ, ಬದಲಾಗಿ ಸರ್ಕಾರಿ ಆಸ್ಪತ್ರೆಗೆ ಕರೆದುಕೊಂಡು ಹೋದೆ ಮತ್ತು ಅವನಿಗೆ, ಇದು ಒಂದು ತುಂಬಾ ಒಳ್ಳೆಯ ಮತ್ತು ದುಬಾರಿ ಆಸ್ಪತ್ರೆ, ಇಲ್ಲಿ ನಿನಗೆ ಉತ್ತಮ ಚಿಕಿತ್ಸೆ ಸಿಗುತ್ತದೆ ಎಂದು ಸುಳ್ಳು ಹೇಳಿದೆ. ಅವನ ಸ್ಥಿತಿ ಹೇಗಿತ್ತೆಂದರೆ ಅವನು ಹಾಸಿಗೆಯಿಂದ ಅಲುಗಾಡಲು ಕೂಡ ಸಾಧ್ಯವಿರಲಿಲ್ಲ. ಹಾಗಿದ್ದ ಮೇಲೆ ಅವನಿಗೆ ಸತ್ಯ ಹೇಗೆ ತಾನೇ ತಿಳಿಯಲು ಸಾಧ್ಯ? ಅವನು ಸಂತೋಷದಿಂದಲೇ ಅಲ್ಲಿನ ಹಾಸಿಗೆಯ ಮೇಲೆ ಮಲಗಿರುತ್ತಿದ್ದನು. ಅಲ್ಲಿ ಅವನ ಚಿಕಿತ್ಸೆ ನಡೆಯುತ್ತಿತ್ತು. ಆದರೆ ಅಲ್ಲಿನ ವೈದ್ಯರು ಕೂಡ, ಈ ಕೇಸ್ ನಮ್ಮ ಕೈಯಲ್ಲಿ ಆಗುವುದಿಲ್ಲ, ನೀವು ಇವರನ್ನು ಯಾವುದಾದರೂ ಖಾಸಗಿ ಮತ್ತು ಒಳ್ಳೆಯ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಎಂದು ಹೇಳುತ್ತಿದ್ದರು. ಇನ್ನೊಂದೆಡೆ ನನ್ನ ಬಾಲ್ಯದ ಕನಸು ಈಗ ನನಸಾಗುವ ಹಂತಕ್ಕೆ ತಲುಪಿತ್ತು. ನೀನು ಬೇಗ ಗುಣಮುಖನಾಗುತ್ತೀಯಾ, ನಿನ್ನ ಚಿಕಿತ್ಸೆ ನಡೆಯುತ್ತಿದೆ ಎಂದು ನಾನು ವಿವೇಕ್ಗೆ ಸಮಾಧಾನ ಹೇಳುತ್ತಿದ್ದೆ. ವಿವೇಕ್ ಮತ್ತೆ ನನಗೆ ಅದನ್ನೇ ಹೇಳಿದನು, ಅಂಜಲಿ, ನನ್ನನ್ನು ಉಳಿಸಲು ಯಾವುದೇ ಕೊರತೆ ಮಾಡಬೇಡ. ಒಂದು ವೇಳೆ ಹಣದ ಕೊರತೆಯಾದರೆ ನನ್ನ ಮನೆಯನ್ನು ಮಾರಿಬಿಡು, ನಿನ್ನ ಒಡವೆಗಳನ್ನು ಮಾರಿಬಿಡು, ಏನಾದರೂ ಮಾಡಿ ನನ್ನನ್ನು ಉಳಿಸು, ನಾನು ಬದುಕಲು ಬಯಸುತ್ತೇನೆ. ರಾತ್ರಿ ನಾನು ಜ್ವರದಿಂದ ಬಿಸಿಯಾಗಿದ್ದ ಅವನ ಕೈಯನ್ನು ಮೃದುವಾಗಿ ಹಿಡಿದು, ಹೌದು, ನಾನು ಪ್ರಯತ್ನಿಸುತ್ತಿದ್ದೇನೆ ಎಂದು ಹೇಳಿದೆ. ನಂತರ ನಾನು ಅಲ್ಲಿಂದ ಹೊರಗೆ ಬಂದೆ, ಏಕೆಂದರೆ ನನ್ನ ಮೇಲೆ ಕುರುಡು ನಂಬಿಕೆ ಇಟ್ಟಿದ್ದ ಅವನ ಕಣ್ಣುಗಳನ್ನು ಎದುರಿಸಲು ನನಗೆ ಸಾಧ್ಯವಾಗುತ್ತಿರಲಿಲ್ಲ. ಅಂದು ರಾತ್ರಿ ನಾನು ಮನೆಗೆ ತಲುಪಿದಾಗ ಮನೆಯ ನಿಶ್ಶಬ್ದವು ನನ್ನನ್ನು ತಿನ್ನಲು ಬರುತ್ತಿರುವಂತೆ ಭಾಸವಾಗುತ್ತಿತ್ತು ಮತ್ತು ಪ್ರತಿಯೊಂದು ವಸ್ತುವು ನನಗೆ ವಿವೇಕ್ನ ನೆನಪು ಮಾಡಿಕೊಡುತ್ತಿತ್ತು. ಆದರೆ ನನ್ನ ಗೀಳು ಈಗ ಹುಚ್ಚುತನದ ಮಿತಿ ಮೀರಿತ್ತು. ನಾನು ಅಲ್ಮೆರಾದಿಂದ ನನ್ನ ಪಾಸ್ಪೋರ್ಟ್, ಟಿಕೆಟ್ ಮತ್ತು ಆಗಸ್ಟ್ 10 ಲಕ್ಷ ರೂಪಾಯಿಗಳನ್ನು ತೆಗೆದುಕೊಂಡು ಅವುಗಳನ್ನು ಒಂದು ಬ್ಯಾಗ್ನಲ್ಲಿ ತುಂಬಲು ಪ್ರಾರಂಭಿಸಿದೆ. ನನ್ನ ಕೈಗಳು ನಡುಗುತ್ತಿದ್ದವು. ವಿವೇಕ್ನನ್ನು ಆಸ್ಪತ್ರೆಯಲ್ಲಿ ಒಬ್ಬಂಟಿಯಾಗಿ ಬಿಟ್ಟು ಹೋಗುತ್ತಿದ್ದೇನೆ ಮತ್ತು ನನ್ನ ಬಳಿ ಇರುವ ಈ ಹಣದಿಂದ ಅವನ ಜೀವ ಉಳಿಸಬಹುದು ಎಂಬ ಆಲೋಚನೆ ಪದೇ ಪದೇ ಬರುತ್ತಿತ್ತು. ಆದರೆ ನಂತರ ನನಗೆ ಲಂಡನ್ನ ಆ ಜೀವನ ನೆನಪಾಯಿತು. ಇದಕ್ಕಾಗಿ ನಾನು ಎಲ್ಲವನ್ನೂ ಪಣಕ್ಕಿಟ್ಟಿದ್ದೆ. ವಿವೇಕ್ ಹೇಗಿದ್ದರೂ ಇನ್ನು ಹೆಚ್ಚು ದಿನ ಬದುಕುವುದಿಲ್ಲ. ಒಂದು ವೇಳೆ ಅವನು ಸತ್ತರೆ ನನ್ನ ಕೈಯಿಂದ ಈ ಹಣವು ಹೋಗುತ್ತದೆ. ಆದ್ದರಿಂದ ನನ್ನ ಭವಿಷ್ಯವನ್ನು ಉಳಿಸಿಕೊಳ್ಳುವುದೇ ಜಾಣತನ ಎಂದು ನನಗೆ ನಾನೇ ಸಮಾಧಾನಪಡಿಸಿಕೊಂಡೆ. ನಾನು ಬೇಗನೆ ನನಗೆ ಬೇಕಾದ ಸಾಮಾನುಗಳನ್ನು ಪ್ಯಾಕ್ ಮಾಡಿಕೊಂಡೆ ಮತ್ತು ನಾವು ಕುಳಿತು ಮಾತನಾಡುತ್ತಿದ್ದ ಆ ಟೇಬಲ್ ಮೇಲೆಯೇ ಮನೆಯ ಕೀಲಿಗಳನ್ನು ಬಿಟ್ಟು ಬಂದೆ. ನಾನು ವಿವೇಕ್ ಜೊತೆ ಜೀವನದ 6 ವರ್ಷಗಳನ್ನು ಕಳೆದಿದ್ದೆ. ನಂತರ ಮನಸ್ಸನ್ನು ಕಲ್ಲು ಮಾಡಿಕೊಂಡು ಮನೆಯ ಬಾಗಿಲನ್ನು ಮುಚ್ಚಿದೆ. ಹೊರಗಿನ ಗಲ್ಲಿಯಲ್ಲಿ ಅತಿಯಾದ ಕತ್ತಲಿತ್ತು. ನಾನು ನಮ್ಮ ಜೀವನದ 6 ವರ್ಷಗಳನ್ನು ಕಳೆದ ಆ ಮನೆಯ ಕಡೆಗೆ ಕೊನೆಯ ಬಾರಿ ಒಂದು ದೃಷ್ಟಿ ಹಾಯಿಸಿದೆ ಮತ್ತು ಮನಸ್ಸನ್ನು ಗಟ್ಟಿಗೊಳಿಸಿ ಬಾಗಿಲು ಹಾಕಿದೆ. ನಾನು ಕಳ್ಳಿಯಂತೆ ಸದ್ದಿಲ್ಲದೆ ಹೆಜ್ಜೆ ಹಾಕುತ್ತಾ ಮೇನ್ ರೋಡ್ವರೆಗೆ ಬಂದೆ
ಮತ್ತು ಅಲ್ಲಿ ಏರ್ಪೋರ್ಟ್ಗೆ ಹೋಗಲು ಟ್ಯಾಕ್ಸಿ ನಿಲ್ಲಿಸಿದೆ. ಟ್ಯಾಕ್ಸಿಯಲ್ಲಿ ಕುಳಿತ ತಕ್ಷಣ ನಾನು ನನ್ನ ಪರ್ಸ್ನಿಂದ ಮೊಬೈಲ್ ತೆಗೆದು ಅದನ್ನು ಶಾಶ್ವತವಾಗಿ ಆಫ್ ಮಾಡಿದೆ. ಏಕೆಂದರೆ ಯಾರಾದರೂ ನನಗೆ ಕರೆ ಮಾಡಿ ವಿವೇಕ್ನ ಸ್ಥಿತಿಯ ಬಗ್ಗೆ ಹೇಳುವುದು ಅಥವಾ ನನ್ನನ್ನು ವಾಪಸ್ ಕರೆಯಲು ಪ್ರಯತ್ನಿಸುವುದು ನನಗೆ ಇಷ್ಟವಿರಲಿಲ್ಲ. ಏರ್ಪೋರ್ಟ್ಗೆ ಹೋಗುವ ದಾರಿಯಲ್ಲಿ ಪದೇ ಪದೇ ವಿವೇಕ್ನ ಮುಖ ನೆನಪಾಗುತ್ತಿತ್ತು ಮತ್ತು ಅವನು ನನ್ನನ್ನು ಕರೆಯುತ್ತಿರುವಂತೆ ಭಾಸವಾಗುತ್ತಿತ್ತು. ಆದರೆ ನಾನು ಟ್ಯಾಕ್ಸಿ ಡ್ರೈವರ್ಗೆ ವೇಗವಾಗಿ ಗಾಡಿ ಓಡಿಸಲು ಹೇಳಿದೆ. ನಾನು ಏರ್ಪೋರ್ಟ್ ತಲುಪಿ ಬೋರ್ಡಿಂಗ್ ಪಾಸ್ ಪಡೆದಾಗ ನಾನು ನನ್ನ ಆತ್ಮವನ್ನೇ ಮಾರಿಕೊಂಡಿದ್ದೇನೆ ಎಂದು ನನಗನ್ನಿಸಿತು. ಆದರೆ ವಿಮಾನವು ರನ್ವೇ ಮೇಲೆ ಓಡಲು ಪ್ರಾರಂಭಿಸಿದ ತಕ್ಷಣ ನನ್ನ ಮನಸ್ಸಿನ ಮೇಲಿದ್ದ ಹೊರೆ ಕಡಿಮೆಯಾಗತೊಡಗಿತು ಮತ್ತು ನನ್ನ ಕಣ್ಣೆದುರು ಲಂಡನ್ನ ಬೆಳಕು ಕಾಣಿಸತೊಡಗಿತು. ನಾನು ವಿವೇಕ್ನನ್ನು ಅವನ ಹಣೆಬರಹಕ್ಕೆ ಬಿಟ್ಟು ಕೇವಲ ಸಂತೋಷಗಳು ನನಗಾಗಿ ಕಾಯುತ್ತಿವೆ ಎಂದು ಭಾವಿಸಿ ಹೊಸ ಪ್ರಪಂಚದ ಕಡೆಗೆ ಹಾರಿದೆ. ವಿಮಾನದ ಚಕ್ರಗಳು ಲಂಡನ್ನ ರನ್ವೇಗೆ ತಗುಲಿದ ತಕ್ಷಣ ನನಗೆ ಒಂದು ಜೋರಾದ ಆಘಾತದ ಅನುಭವವಾಯಿತು. ಅದು ವಿಮಾನದ್ದಲ್ಲ, ಬದಲಾಗಿ ನನ್ನ ಮನಸ್ಸಿನ ಕೊನೆಯ ತಳಮಳವಾಗಿತ್ತು. ಅದನ್ನು ನಾನು ಇಂಡಿಯಾದ ನೆಲದಲ್ಲೇ ಬಿಟ್ಟು ಬಂದಿದ್ದೆ. ನಾನು ಲಂಡನ್ ಏರ್ಪೋರ್ಟ್ನಿಂದ ಹೊರಬರುತ್ತಿದ್ದಂತೆ ದೀರ್ಘವಾಗಿ ನಿಟ್ಟುಸಿರುಬಿಟ್ಟೆ ಮತ್ತು ಅಲ್ಲಿನ ಗಾಳಿಯನ್ನು ನನ್ನ ಶ್ವಾಸಕೋಶದೊಳಗೆ ತುಂಬಿಕೊಂಡೆ. ಇನ್ಮುಂದೆ ನಾನು ಎಂದಿಗೂ ಹಿಂತಿರುಗಿ ನೋಡುವುದಿಲ್ಲ ಎಂದು ನಿರ್ಧರಿಸಿದೆ. ಏಕೆಂದರೆ ಹಿಂತಿರುಗಿ ನೋಡುವುದು ಎಂದರೆ ಕೇವಲ ನೋವು ಮತ್ತು ಪಶ್ಚಾತ್ತಾಪ ಮಾತ್ರವಾಗಿತ್ತು. ನಾನು ನನ್ನ ಹಳೆಯ ಸಿಮ್ ಕಾರ್ಡ್ ತೆಗೆದು ಕಸದ ಬುಟ್ಟಿಗೆ ಎಸೆದೆ ಮತ್ತು ಅದರ ಜೊತೆಗೆ ವಿವೇಕ್, ನನ್ನ ಮನೆ ಮತ್ತು ನನ್ನ ಹಳೆಯ ಬಡತನದ ಜೀವನವನ್ನು ನೆನಪಿಸುವ ಎಲ್ಲಾ ಸಂಬಂಧಗಳನ್ನೂ ಕಡಿದುಕೊಂಡೆ. ಆರಂಭದ ದಿನಗಳು ನನಗೆ ತುಂಬಾ ಕಷ್ಟಕರವಾಗಿದ್ದವು, ಏಕೆಂದರೆ ಒಂದು ಕಡೆ ಹೊಸ ದೇಶದ ಸವಾಲುಗಳಿದ್ದರೆ ಇನ್ನೊಂದೆಡೆ ಕೆಲವೊಮ್ಮೆ ಮಧ್ಯರಾತ್ರಿಯಲ್ಲಿ ವಿವೇಕ್ನ ನೆನಪು ನನಗೆ ಬರುತ್ತಿತ್ತು. ಆದರೆ ನಾನು ತಕ್ಷಣವೇ ಅಂತಹ ಆಲೋಚನೆಗಳನ್ನು ತಲೆಯಿಂದ ಕೊಡವಿಹಾಕುತ್ತಿದ್ದೆ. ಇಲ್ಲಿ ನನಗೆ ನನ್ನ ಗೆಳತಿಯರು ಸಿಕ್ಕಿದ್ದರು ಮತ್ತು ನಾನು ಅವರೊಂದಿಗೆ ವಾಸಿಸುತ್ತಿದ್ದೆ. ನಾನು ಹಗಲಿರುಳು ಕಷ್ಟಪಟ್ಟು ಕೆಲಸ ಮಾಡಿದೆ. ನನ್ನ ಗೆಳತಿ ತನ್ನ ಪತಿಯ ಮೂಲಕ ನನಗೆ ಒಂದು ಕೆಲಸವನ್ನು ಕೊಡಿಸಿದ್ದಳು. ನಾನು ಆ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದೆ. ಕ್ರಮೇಣ ನನ್ನ ಶ್ರಮಕ್ಕೆ ಪ್ರತಿಫಲ ಸಿಗಲಾರಂಭಿಸಿತು. ನಾನು ಇಲ್ಲಿಗೆ ತಂದಿದ್ದ ಹಣವನ್ನೆಲ್ಲ ನನ್ನ ಗೆಳತಿಯೇ ತನ್ನ ಬಳಿ ಇಟ್ಟುಕೊಂಡಿದ್ದಳು ಮತ್ತು ಅವಳು ನನಗೆ ಹೇಳಿದ್ದಳು, ನಿನಗೆ ಇಲ್ಲಿ ಒಂದು ಉತ್ತಮ ಜೀವನ ಸಿಗುತ್ತದೆ, ನೀನು ಆರಾಮವಾಗಿ ಇರು ಮತ್ತು ಕೆಲಸ ಮಾಡು ಎಂದು. ನನ್ನ ಜೀವನದಲ್ಲಿ ಎಲ್ಲವೂ ತುಂಬಾ ಚೆನ್ನಾಗಿ ನಡೆಯುತ್ತಿತ್ತು. ನನ್ನ ಆತ್ಮವಿಶ್ವಾಸ ಕೂಡ ಹೆಚ್ಚಾಗತೊಡಗಿತು ಮತ್ತು ನಾನು ಯಶಸ್ವಿಯಾಗುತ್ತಿದ್ದಂತೆ ನನ್ನ ಮನಸ್ಸಿನಲ್ಲಿದ್ದ ಹಳೆಯ ನೆನಪುಗಳು ಮಂಕಾಗತೊಡಗಿದವು. 5 ವರ್ಷಗಳ ಸಮಯ ಕಣ್ಣು ಮಿಟಿಕಿಸುವುದರೊಳಗೆ ಕಳೆದು ಹೋಯಿತು ಮತ್ತು ಈ 5 ವರ್ಷಗಳಲ್ಲಿ ನಾನು ಅಂತಹ ಒಬ್ಬ ಅಂಜಲಿಯಾಗಿ ಬದಲಾಗಿದ್ದೆ. ಯಾರು ಒಂದು ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದಳೋ, ಲಕ್ಷಾಂತರ ರೂಪಾಯಿ ಸಂಪಾದಿಸುತ್ತಿದ್ದಳೋ, ಯಾರ ಬಳಿ ಬಂಗಲೆ, ಗಾಡಿ ಮತ್ತು ನಾನು ಕನಸು ಕಂಡಿದ್ದ ಎಲ್ಲವೂ ಇತ್ತೋ ಅಂತಹವಳಾಗಿದ್ದೆ. ಅಂದು ನಾನು ಆ ಭಾವುಕ ನಿರ್ಧಾರವನ್ನು ತೆಗೆದುಕೊಳ್ಳದೆ ಆ ಹಣವನ್ನು ವಿವೇಕ್ನ ಚಿಕಿತ್ಸೆಗೆ ಖರ್ಚು ಮಾಡಿದ್ದರೆ ಇಂದು ನಾನು ಕೂಡ ನನ್ನ ದೇಶದಲ್ಲಿ ಒಬ್ಬ ಸಾಮಾನ್ಯ ಹೌಸ್ವೈಫ್ನಂತೆ ಬದುಕು ಹಾಳು ಮಾಡಿಕೊಳ್ಳುತ್ತಿದ್ದೆ. ಏಕೆಂದರೆ ಆಮೇಲೆ ನಾನು ವಿವೇಕ್ನ ವಿಧವೆಯಾಗುತ್ತಿದ್ದೆ ಮತ್ತು ನಮ್ಮ ದೇಶದಲ್ಲಿ ವಿಧವೆಯರನ್ನು ಗೌರವದಿಂದ ಕಾಣುವುದಿಲ್ಲ. ನನ್ನ ಜೀವನದಲ್ಲಿ ಈಗ ಕೇವಲ ಐಷಾರಾಮಿ ಸೌಲಭ್ಯಗಳಿದ್ದವು ಮತ್ತು ಅಂತಹ ಒಂದು ವರ್ಣರಂಜಿತ ಸಂದರ್ಭದಲ್ಲಿ ನನಗೆ ರೂಹಾನ್ನ ಭೇಟಿಯಾಯಿತು. ಅವನು ಲಂಡನ್ನ ಒಂದು ಶ್ರೀಮಂತ ಮತ್ತು ಮಾಡರ್ನ್ ಕುಟುಂಬಕ್ಕೆ ಸೇರಿದವನಾಗಿದ್ದನು. ಅವನ ಕುಟುಂಬವು ಹಲವು ವರ್ಷಗಳ ಹಿಂದೆ ಇಲ್ಲಿಗೆ ಬಿಸಿನೆಸ್ ಉದ್ದೇಶದಿಂದ ಬಂದಿತ್ತು ಮತ್ತು ಇಂದು ಅವರು ಕೋಟ್ಯಾಧಿಪತಿಗಳಾಗಿದ್ದರು. ರೂಹಾನ್ ಒಬ್ಬ ಬಿಸಿನೆಸ್ಮನ್ ಆಗಿದ್ದನು ಮತ್ತು ಅವನು ವಿವೇಕ್ಗಿಂತ ಸಂಪೂರ್ಣವಾಗಿ ಭಿನ್ನವಾಗಿದ್ದನು. ಅವನನ್ನು ನಂಬಬಹುದಿತ್ತು. ಅವನು ಸ್ವಲ್ಪ ನೇರ ನಡೆನುಡಿಯವನಾಗಿದ್ದನು ಮತ್ತು ಅವನಿಗೆ ತನ್ನ ಶ್ರೀಮಂತಿಕೆಯ ಬಗ್ಗೆ ತುಂಬಾ ಅಹಂಕಾರವಿತ್ತು. ಆದರೆ ನನಗೆ ಅವನ ಆ ಗುಣವೇ ಇಷ್ಟವಾಯಿತು, ಏಕೆಂದರೆ ಮೊದಲಿನಿಂದಲೂ ನಾನು ಅಂತಹ ಒಬ್ಬ ಜೀವನ ಸಂಗಾತಿಯನ್ನೇ ಹುಡುಕುತ್ತಿದ್ದೆ. ನಮ್ಮ ಸ್ನೇಹ ಶೀಘ್ರದಲ್ಲೇ ಪ್ರೀತಿಯಾಗಿ ಬದಲಾಯಿತು. ಅಥವಾ ಹೀಗೆನ್ನಿ, ನಮ್ಮಿಬ್ಬರಿಗೂ ಒಬ್ಬರಿಗೊಬ್ಬರಲ್ಲಿ ತಮ್ಮ ಲಾಭ ಕಾಣಿಸುತ್ತಿತ್ತು. ಒಂದು ದಿನ ನಾವಿಬ್ಬರೂ ಒಂದು ಪಾರ್ಟಿಯಲ್ಲಿದ್ದಾಗ ನಾನು ರೂಹಾನ್ನ ಕೈಹಿಡಿದು ಹೇಳಿದೆ, ರೂಹಾನ್, ನಾನು ಈಗ ನನ್ನ ಜೀವನದಲ್ಲಿ ನೆಲೆಸಲು ಸೆಟಲ್ ಬಯಸುತ್ತೇನೆ ಮತ್ತು ನನಗಾಗಿ ಹುಟ್ಟಿರುವ ಏಕೈಕ ಹುಡುಗ ನೀನೇ ಎಂದು ನನಗೆ ಅನ್ನಿಸುತ್ತದೆ. ನೀನು ನನ್ನನ್ನು ಮದುವೆಯಾಗುತ್ತೀಯಾ? ರೂಹಾನ್ ತನ್ನ ಬೆರಳಿನಲ್ಲಿದ್ದ ವಜ್ರದ ಉಂಗುರವನ್ನು ನೋಡುತ್ತಾ ಒಂದು ಆಕರ್ಷಕ ನಗುವಿನೊಂದಿಗೆ ಉತ್ತರಿಸಿದನು, ಅಂಜಲಿ, ನಿನ್ನಲ್ಲಿ ನನಗೆ ಒಬ್ಬ ಯಶಸ್ವಿ ಹುಡುಗಿ ಕಾಣಿಸುತ್ತಾಳೆ ಮತ್ತು ನನ್ನ ಅಮ್ಮ ಕೂಡ ನಿನ್ನನ್ನು ಇಷ್ಟಪಡುತ್ತಾರೆ. ಆದ್ದರಿಂದ ನನ್ನ ಉತ್ತರ ಹೌದು. ಆದರೆ ನನ್ನ ಕೆಲವು ಷರತ್ತುಗಳಿವೆ. ಮದುವೆಯ ನಂತರವೂ ನನಗೆ ಈಗಿನಂತೆಯೇ ಜೀವನಶೈಲಿ ಬೇಕು. ನೀನು ನನ್ನನ್ನು ಒಬ್ಬ ಸಾಂಪ್ರದಾಯಿಕ ಪತಿಯಂತೆ ನಡೆಸಿಕೊಳ್ಳಬಾರದು. ನಾನು ನಗುತ್ತಾ ಹೇಳಿದೆ, ನೀನು ಚಿಂತಿಸಬೇಡ,
ನನ್ನ ಆಲೋಚನೆ ಕೂಡ ನಿನ್ನಂತೆಯೇ ಇದೆ. ಅದರ ನಂತರ ನಾವಿಬ್ಬರೂ ಅಲ್ಲಿ ಕುಳಿತು ಒಬ್ಬರಿಗೊಬ್ಬರು ತುಂಬಾ ಮಾತನಾಡಿದೆವು ಮತ್ತು ಆ ಕ್ಷಣದಲ್ಲಿ ನನಗೆ ಒಮ್ಮೆಯೂ ವಿವೇಕ್ನ ನೆನಪು ಬರಲಿಲ್ಲ. ನನ್ನ ಇಂಡಿಯಾದ ಒಬ್ಬ ಗೆಳತಿಯ ಮೂಲಕ ನನಗೆ ವಿವೇಕ್ ಸತ್ತು ಹೋಗಿದ್ದಾನೆ ಎಂದು ತಿಳಿದುಬಂದಿತ್ತು. ನನ್ನ ಮೇಲಿನ ನಂಬಿಕೆಯಿಂದಲೇ ಅವನ ಜೀವ ಹೋಗಿತ್ತು. ನಮ್ಮ ಮದುವೆ ಮತ್ತು ನಿಶ್ಚಿತಾರ್ಥದ ದಿನಾಂಕವನ್ನು ನಿಗದಿಪಡಿಸಲು ರೂಹಾನ್ ನನ್ನನ್ನು ಡಿನ್ನರ್ಗೆ ಕರೆದೊಯ್ಯುವ ಪ್ರೋಗ್ರಾಂ ಮಾಡಿದ್ದನು. ಅವನಿಗಾಗಿ ಲಂಡನ್ನ ಅತ್ಯಂತ ದುಬಾರಿ ಮತ್ತು 5 ಸ್ಟಾರ್ ಹೋಟೆಲ್ ಅನ್ನು ಆಯ್ಕೆ ಮಾಡಿದ್ದನು. ಆ ರಾತ್ರಿ ನಾನು ತುಂಬಾ ಸುಂದರವಾಗಿ ಕಾಣುತ್ತಿದ್ದೆ ಮತ್ತು ರೂಹಾನ್ ಕೂಡ ತುಂಬಾ ಸ್ಮಾರ್ಟ್ ಆಗಿ ಕಾಣುತ್ತಿದ್ದನು. ನಾವಿಬ್ಬರೂ ಹೋಟೆಲ್ ಒಳಗೆ ಪ್ರವೇಶಿಸಿದಾಗ ಜನರು ತಿರುಗಿ ತಿರುಗಿ ನಮ್ಮನ್ನು ನೋಡುತ್ತಿದ್ದರು. ಇದರಿಂದ ನನ್ನ ಮನಸ್ಸಿಗೆ ಇನ್ನಷ್ಟು ತೃಪ್ತಿ ಸಿಗುತ್ತಿತ್ತು. ನಾವು ಟೇಬಲ್ ಮೇಲೆ ಕುಳಿತಿದ್ದೆವು. ನಮ್ಮ ಸುತ್ತಲೂ ಮಧುರವಾದ ಸಂಗೀತ ಕೇಳಿಸುತ್ತಿತ್ತು. ವೇಟರ್ ಬಂದು ಮೆನು ಕಾರ್ಡ್ ನೀಡಿದಾಗ ನಾನು ಬಹಳ ಹಮ್ಮಿನಿಂದ ಆರ್ಡರ್ ಮಾಡಿದೆ ಮತ್ತು ರೂಹಾನ್ನನ್ನು ಪ್ರೀತಿಯ ಕಣ್ಣುಗಳಿಂದ ನೋಡುತ್ತಾ ನನ್ನ ಅದೃಷ್ಟದ ಬಗ್ಗೆ ಮನಸ್ಸಿನಲ್ಲೇ ಹೆಮ್ಮೆಪಡುತ್ತಿದ್ದೆ. ಆ ಕೀಳುಮಟ್ಟದ ಜೀವನ ಎಲ್ಲಿದೆ ಮತ್ತು ಈಗಿನ ಈ ಮಸ್ತಾದ ಜೀವನ ಎಲ್ಲಿದೆ ಎಂದು ಯೋಚಿಸುತ್ತಿದ್ದೆ. ರೂಹಾನ್ ನನ್ನೊಂದಿಗೆ ಮಾತನಾಡುತ್ತಾ ಹೇಳಿದನು, ನಿನಗೆ ಯಾವ ಡಿಸೈನರ್ ಬಟ್ಟೆ ಬೇಕೋ ಅದನ್ನೇ ತಗೋ. ನಮ್ಮ ಮದುವೆ ಲಂಡನ್ನ ಅತಿದೊಡ್ಡ ಸಮಾರಂಭವಾಗಬೇಕು ಮತ್ತು ಅದನ್ನು ಜನರು ನೆನಪಿಟ್ಟುಕೊಳ್ಳಬೇಕು. ನಾನು ನಗುತ್ತಾ ತಲೆಯಾಡಿಸಿದೆ. ನನಗೆ ನಾಚಿಕೆಯಾಗುತ್ತಿತ್ತು. ಊಟ ಬಂದಾಗ ನಾವಿಬ್ಬರೂ ತಿನ್ನಲು ಶುರು ಮಾಡಿದೆವು. ಇನ್ನು ಕೆಲವು ತುತ್ತುಗಳನ್ನು ತಿಂದಿದ್ದೆವೋ ಇಲ್ಲವೋ ಅಷ್ಟರಲ್ಲೇ ರೂಹಾನ್ನ ಮೂಡ್ ಹಾಳಾಯಿತು ಮತ್ತು ಅವನು ಪ್ಲೇಟ್ನಲ್ಲಿ ಚಮಚವನ್ನು ಎಸೆಯುತ್ತಾ ಹೇಳಿದನು, ಇದೇನು? ಇದರಲ್ಲಿ ಯಾವುದೇ ರುಚಿಯಿಲ್ಲ. ಇದು ಸಂಪೂರ್ಣವಾಗಿ ತಣ್ಣಗಾಗಿದೆ. ನಾನು ಅವನನ್ನು ಸಮಾಧಾನಪಡಿಸಲು ಪ್ರಯತ್ನಿಸಿದೆ ಮತ್ತು ಹೇಳಿದೆ, ಕೂಲ್ ಡೌನ್ ರೂಹಾನ್, ಪರವಾಗಿಲ್ಲ, ನಾವು ಇದನ್ನು ಬದಲಾಯಿಸೋಣ. ನೀನು ಇಷ್ಟು ಕೋಪ ಮಾಡಬೇಡ. ಆದರೆ ರೂಹಾನ್ನ ಕೋಪ ಈಗ ಉತ್ತುಂಗಕ್ಕೇರಿತ್ತು. ಅವನು ತಕ್ಷಣವೇ ವೇಟರ್ನನ್ನು ಕರೆದು ಗಟ್ಟಿಯಾದ ಧ್ವನಿಯಲ್ಲಿ ಗದರಿಸುತ್ತಾ ಹೇಳಿದನು, ನೀವು ಇದನ್ನು 5 ಸ್ಟಾರ್ ಹೋಟೆಲ್ ಎಂದು ಕರೆಯುತ್ತೀರಾ? ಆದರೆ ರಸ್ತೆ ಬದಿಯ ಡಾಬಾಗಳಿಗಿಂತ ಕೀಳುಮಟ್ಟದ ಸರ್ವಿಸ್ ನೀಡುತ್ತಿದ್ದೀರಾ? ನಿಮ್ಮ ಮ್ಯಾನೇಜರ್ನನ್ನು ಕರೆಸಿ, ನಾನು ಈಗ ಅವನಿಗೆ ಬುದ್ಧಿ ಕಲಿಸುತ್ತೇನೆ. ಪಾಪ ಆ ವೇಟರ್ ಗಾಬರಿಯಾಗಿ ಕ್ಷಮೆ ಕೇಳಲಾರಂಭಿಸಿದನು. ಸರ್ ಪ್ಲೀಸ್, ನೀವು ಕೋಪ ಮಾಡಿಕೊಳ್ಳಬೇಡಿ, ನಾನು ಈಗಲೇ ಕಿಚನ್ನಲ್ಲಿ ಚೆಕ್ ಮಾಡುತ್ತೇನೆ. ಆದರೆ ರೂಹಾನ್ ಕೈ ಸನ್ನೆಯ ಮೂಲಕ ಅವನನ್ನು ಸುಮ್ಮನಿರಿಸಿದನು ಮತ್ತು ಅಂದನು, ನನಗೆ ನೆಪಗಳು ಬೇಡ. ನಾನು ಹೇಳಿದ್ನಲ್ಲ, ನಿನ್ನ ಹೆಡ್ ಮ್ಯಾನೇಜರ್ನನ್ನು ಕರೆಸು. ನನಗೆ ಈಗಲೇ ದೂರು ನೀಡಬೇಕಿದೆ. ವೇಟರ್ ಭಯಪಡುತ್ತಾ ಹೇಳಿದನು, ಎಸ್ ಸರ್, ನಾನು ಈಗಲೇ ಹೆಡ್ ಮ್ಯಾನೇಜರ್ನನ್ನು ಕಳುಹಿಸುತ್ತೇನೆ. ಅವರು ನಿಮ್ಮ ಸಮಸ್ಯೆಯನ್ನು ಬಗೆಹರಿಸುತ್ತಾರೆ. ಇಷ್ಟು ಹೇಳಿ ಅವನು ಅಲ್ಲಿಂದ ಬೇಗನೆ ಜಾರಿಹೋದನು. ನಾನು ರೂಹಾನ್ನ ಕೈ ಹಿಡಿದು ಹೇಳಿದೆ, ನೀನು ಯಾಕೆ ನಿನ್ನ ಮೂಡ್ ಹಾಳುಮಾಡಿಕೊಳ್ಳುತ್ತಿದ್ದೀಯಾ? ಬಿಡು, ನಾವು ಬೇರೆ ಎಲ್ಲಾದರೂ ಹೋಗೋಣ. ಆದರೆ ಅವನು ತನ್ನ ಹಠಕ್ಕೆ ಬಿದ್ದಿದ್ದನು ಮತ್ತು ಹೇಳತೊಡಗಿದನು, ಇಲ್ಲ, ನಾನು ಆ ಮ್ಯಾನೇಜರ್ನ ಯೋಗ್ಯತೆ ಏನೆಂದು ತೋರಿಸಿಯೇ ಇಲ್ಲಿಂದ ಹೋಗುತ್ತೇನೆ. ನಾವು ಹೀಗೆ ಮಾತನಾಡುತ್ತಿರಬೇಕಾದರೆ ಹೋಟೆಲ್ನ ಹಾಲ್ನಲ್ಲಿ ಶೂಗಳ ಶಬ್ದ ಕೇಳಿಸಿತು. ಅದು ಬಹಳಷ್ಟು ಗತ್ತಿನಿಂದ ಕೂಡಿದ ಮತ್ತು ಅಳತೆ ಹಾಕಿದ ಹೆಜ್ಜೆಗಳಾಗಿದ್ದವು. ನಾನು ಗಮನಿಸಿದೆ. ವೇಟರ್ಗಳೆಲ್ಲ ಬಹಳ ಗೌರವದಿಂದ ದಾರಿ ಬಿಡುತ್ತಿದ್ದರು. ಒಬ್ಬ ವ್ಯಕ್ತಿ ಅತ್ಯಂತ ದುಬಾರಿ ಬಿಸಿನೆಸ್ ಸೂಟ್ ಧರಿಸಿದ್ದನು ಮತ್ತು ಅವನ ಕೈಯಲ್ಲಿ ಒಂದು ಫೈಲ್ ಇತ್ತು. ಅವನು ಪೂರ್ಣ ಆತ್ಮವಿಶ್ವಾಸದೊಂದಿಗೆ ನಮ್ಮ ಟೇಬಲ್ ಕಡೆಗೆ ಬರುತ್ತಿದ್ದನು. ಅವನ ತಲೆ ತಗ್ಗಿಸಿತ್ತು ಮತ್ತು ಅವನು ಫೈಲ್ನಲ್ಲಿ ಏನನ್ನೋ ನೋಡುತ್ತಿದ್ದನು. ಆದರೆ ಅವನ ವ್ಯಕ್ತಿತ್ವದಲ್ಲಿ ಒಂದು ವಿಚಿತ್ರವಾದ ಗತ್ತು ಇತ್ತು. ಅದನ್ನು ನೋಡಿ ರೂಹಾನ್ ಕೂಡ ಮೌನವಾದನು. ಅವನು ನಮ್ಮ ಟೇಬಲ್ ಹತ್ತಿರ ಬಂದು ಬಹಳ ಮೃದುವಾಗಿ ಹೇಳಿದನು, ಗುಡ್ ಈವ್ನಿಂಗ್ ಸರ್ ಅಂಡ್ ಮ್ಯಾಮ್. ನಮ್ಮ ಹೋಟೆಲ್ ಬಗ್ಗೆ ನಿಮಗೆ ಏನೋ ದೂರು ಇದೆ ಎಂದು ನನಗೆ ತಿಳಿಸಲಾಯಿತು. ಅದಕ್ಕಾಗಿ ನಾನು ನಿಮ್ಮ ಕ್ಷಮೆ ಕೇಳುತ್ತೇನೆ. ನಾನು ನಿಮಗೆ ಯಾವ ರೀತಿ ಸಹಾಯ ಮಾಡಬಲ್ಲೆ ಎಂದು ದಯವಿಟ್ಟು ತಿಳಿಸಿ. ಈ ಧ್ವನಿ ಕೇಳಿದ ತಕ್ಷಣ ನನ್ನ ಮೈಯಲ್ಲಿ ನಡುಕ ಉಂಟಾಯಿತು, ಏಕೆಂದರೆ ಈ ಧ್ವನಿ ನನಗೆ ಅಪರಿಚಿತವಾಗಿರಲಿಲ್ಲ. ಈ ಧ್ವನಿಯನ್ನು ನಾನು ಸಾವಿರಾರು ಬಾರಿ ನನ್ನ ಕಿವಿಗಳಿಂದ ಕೇಳಿದ್ದೆ. ಆದರೆ ನನ್ನ ಮೆದುಳು ಅದನ್ನು ನಂಬಲು ಸಿದ್ಧವಿರಲಿಲ್ಲ. ನಾನು ನೀರಿನ ಗ್ಲಾಸ್ ಎತ್ತಲು ಕೈಚಾಚಿದ ತಕ್ಷಣವೇ ಅವನು ಮುಖ ಎತ್ತಿ ನಮ್ಮ ಕಡೆ ನೋಡಿದನು. ಅವನ ಮುಖದ ಮೇಲೆ ನನ್ನ ದೃಷ್ಟಿ ಬಿದ್ದ ತಕ್ಷಣ ನನ್ನ ಕೈಯಲ್ಲಿದ್ದ ನೀರಿನ ಗ್ಲಾಸ್ ಜಾರಿ ಟೇಬಲ್ ಮೇಲೆ ಬಿದ್ದಿತು ಮತ್ತು ಗಾಜು ಒಡೆದ ಶಬ್ದ ಇಡೀ ಹಾಲ್ನಲ್ಲಿ ಪ್ರತಿಧ್ವನಿಸಿತು. ಆದರೆ ನನಗೆ ಆ ಶಬ್ದದ ಬಗ್ಗೆ ಕಾಳಜಿ ಇರಲಿಲ್ಲ, ಏಕೆಂದರೆ ನನ್ನ ಕಣ್ಣೆದುರು ಇದ್ದ ದೃಶ್ಯವು ನನ್ನ ಆತ್ಮವನ್ನೇ ನಡುಗಿಸಿಬಿಟ್ಟಿತ್ತು. ನನ್ನ ಎದುರು ನಿಂತಿದ್ದ ಆ ಆತ್ಮವಿಶ್ವಾಸದಿಂದ ತುಂಬಿದ ಸುಂದರ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಅದು ವಿವೇಕಾಗಿದ್ದನು. ನನ್ನ ಉಸಿರುಗಂಟಲಲ್ಲೇ ಸಿಕ್ಕಿ ಹಾಕಿಕೊಂಡಿತು ಮತ್ತು ಕಣ್ಣುಗಳು ಅಚ್ಚರಿಯಿಂದ ಅರಳಿದವು. ಇದು ಹೇಗೆ ಸಾಧ್ಯ?
ವಿವೇಕ್ ಕ್ಯಾನ್ಸರ್ ರೋಗಿಯಾಗಿದ್ದನು, ಅವನು ಸಾಯುತ್ತಿದ್ದನು ಮತ್ತು ನನ್ನ ಪ್ರಕಾರ ಅವನು ಸತ್ತು 5 ವರ್ಷಗಳೇ ಕಳೆದಿರಬೇಕು. ಹಾಗಿದ್ದ ಮೇಲೆ ಅವನು ಇಲ್ಲಿ ಇಷ್ಟು ಆರೋಗ್ಯವಂತನಾಗಿ ಮತ್ತು ಇಷ್ಟು ದೊಡ್ಡ ಹುದ್ದೆಯಲ್ಲಿ ನನ್ನ ಮುಂದೆ ಹೇಗೆ ನಿಂತಿದ್ದಾನೆ? ಅವನು ಅದೇ ವಿವೇಕ್ ಆಗಿದ್ದನು, ಯಾರು ಎಂದಿಗೂ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಮಾತನಾಡುತ್ತಿರಲಿಲ್ಲವೋ, ಇಂದು ಅವನು ನೇರವಾಗಿ ನನ್ನ ಕಣ್ಣುಗಳನ್ನು ನೋಡುತ್ತಾ ನಿಂತಿದ್ದನು. ಅವನು ನನ್ನನ್ನು ನೋಡಿದಾಗ ಒಂದು ಕ್ಷಣ ಅವನ ಕಣ್ಣುಗಳಲ್ಲಿ ಆಶ್ಚರ್ಯ ಮತ್ತು ಆಘಾತದ ನೆರಳು ಮೂಡಿತು. ಅವನ ಮುಖದ ಬಣ್ಣ ಸ್ವಲ್ಪ ಬದಲಾಯಿತು. ಆದರೆ ಮರುಕ್ಷಣವೇ ಅವನು ತನ್ನನ್ನು ತಾನು ಎಷ್ಟು ನಿಯಂತ್ರಿಸಿಕೊಂಡನೆಂದರೆ ನಾನು ದಂಗಾಗಿ ಹೋದೆ. ಅವನ ಮುಖದಿಂದ ಪರಿಚಯದ ಎಲ್ಲಾ ಭಾವನೆಗಳು ಮಾಯವಾದವು ಮತ್ತು ಅಲ್ಲಿ ಕೇವಲ ಒಬ್ಬ ಅಪರಿಚಿತ ಮತ್ತು ವೃತ್ತಿಪರ ಗಾಂಭೀರ್ಯ, ಪ್ರೊಫೆಷನಲ್ ಸೀರಿಯಸ್ನೆಸ್ ಮೂಡಿಬಂತು. ಅವನು ನನ್ನನ್ನು ಎಂದೂ ಕಂಡೇ ಇಲ್ಲವೇನೋ ಅಥವಾ ನಾನು ಅವನಿಗೆ ಯಾರೂ ಅಲ್ಲವೇನೋ ಎಂಬಂತಿತ್ತು ಅವನ ವರ್ತನೆ. ರೂಹಾನ್ ನನ್ನನ್ನು ಆಶ್ಚರ್ಯದಿಂದ ನೋಡಿ ಕೇಳಿದನು, ನಿನಗೆ ಏನಾಯಿತು? ನೀನು ಆರಾಮಾಗಿದ್ದೀಯಾ ತಾನೇ? ನಾನು ಬಹಳ ಕಷ್ಟಪಟ್ಟು ನಡುಗುವ ಧ್ವನಿಯಲ್ಲಿ ಸುಳ್ಳು ಹೇಳಿದೆ. ಏನೂ ಇಲ್ಲ, ಕೈ ಜಾರಿ ಹೋಯಿತು ಅಷ್ಟೇ. ಆದರೆ ನನ್ನ ಕಣ್ಣುಗಳು ವಿವೇಕ್ನ ಮುಖದ ಮೇಲೆ ನೆಟ್ಟಿದ್ದವು. ವಿವೇಕ್ ಬಹಳ ಶಾಂತವಾಗಿ ವೇಟರ್ಗೆ ಟೇಬಲ್ ಸ್ವಚ್ಛಗೊಳಿಸಲು ಸನ್ನೆ ಮಾಡಿದನು ಮತ್ತು ರೂಹಾನ್ ಜೊತೆ ಮಾತನಾಡಲು ಶುರು ಮಾಡಿದನು. ಜೀ ಸರ್, ಏನು ಸಮಸ್ಯೆಯೆಂದು ಹೇಳುತ್ತಿದ್ದಿರಿ? ರೂಹಾನ್ ನನ್ನ ಸ್ಥಿತಿಯ ಅರಿವಿಲ್ಲದೆ ಮತ್ತೆ ತನ್ನ ದೂರನ್ನೂ ಪ್ರಾರಂಭಿಸಿದನು. ಮ್ಯಾನೇಜರ್, ನಿಮ್ಮ ಚೆಫ್ ಬಹುಶಃ ಇದು 5 ಸ್ಟಾರ್ ಹೋಟೆಲ್ ಎಂಬುದನ್ನೇ ಮರೆತಿದ್ದಾರೆ ಅನಿಸುತ್ತದೆ. ವಿವೇಕ್ ಬಹಳ ತಾಳ್ಮೆಯಿಂದ ಅವನ ಮಾತನ್ನು ಕೇಳಿಸಿಕೊಂಡು ಹೇಳಿದನು, ನಾನು ನಿಮ್ಮ ದೂರನ್ನು ದಾಖಲಿಸಿಕೊಳ್ಳುತ್ತೇನೆ ಮತ್ತು ನಿಮಗಾಗಿ ಈಗಲೇ ತಾಜಾ ಮತ್ತು ಸಂಪೂರ್ಣ ಡಿನ್ನರ್ ವ್ಯವಸ್ಥೆ ಮಾಡಿಸುತ್ತೇನೆ. ಇನ್ನು ಮುಂದೆ ನಿಮಗೆ ಯಾವುದೇ ದೂರು ಇರುವುದಿಲ್ಲ ಎಂದು ಭಾವಿಸುತ್ತೇನೆ. ಅವನ ಧಾಟಿಯಲ್ಲಿ ಅಂತಹ ತಂಪು ಮತ್ತು ಅಪರಿಚಿತ ಭಾವವಿತ್ತು ಎಂದರೆ ನನ್ನ ಹೃದಯ ಚೂರಾಗತೊಡಗಿತು. ಅವನು ನನ್ನ ಜೊತೆ ಮಾತನಾಡುತ್ತಿರಲಿಲ್ಲ, ಆದರೆ ಅವನ ಪ್ರತಿಯೊಂದು ಮಾತು ನನ್ನ ಎದೆಗೆ ಚುಚ್ಚುತ್ತಿತ್ತು. ನನ್ನ ಹಣೆ ಮೇಲೆ ಬೆವರು ಹರಿಯುತ್ತಿತ್ತು. ನನಗೆ ಏನು ಮಾಡಬೇಕೆಂದು ತೋಚಲಿಲ್ಲ. ನಾನು ಕಿರುಚಾಡಿ ಅವನನ್ನು ಕರೆಯಬೇಕೇ ಅಥವಾ ಇಲ್ಲಿಂದ ಓಡಿ ಹೋಗಬೇಕೇ? ಅವನು ತನ್ನ ಲಘುವಾದ ನಗುವಿನೊಂದಿಗೆ ಎಂಜಾಯ್ ಯುವರ್ ಡಿನ್ನರ್ ಎಂದು ಹೇಳಿ ಹಿಂತಿರುಗಿದನು. ಅವನು ಬೆನ್ನು ತಿರುಗಿಸಿ ಹೋಗುತ್ತಿದ್ದಂತೆ ನನಗೆ ಸುಮ್ಮನಿರಲು ಸಾಧ್ಯವಾಗಲಿಲ್ಲ. ಅವರು ತಮ್ಮ ಮೇಲ್ವಿಚಾರಣೆಯಲ್ಲಿಯೇ ನಿಮಗೆ ಚಿಕಿತ್ಸೆ ಕೊಡಿಸಿದ್ದಾರೆ ಮತ್ತು ನಿಮ್ಮ ಚಿಕಿತ್ಸೆಯ ಎಲ್ಲಾ ಖರ್ಚನ್ನೂ ಅವರೇ ಭರಿಸಿದ್ದಾರೆ. ಈಗ ನಮಗೆ ನಿಮ್ಮ ಪತ್ನಿ ಯಾರೆಂದು ತಿಳಿಯದು, ಆದರೆ ಡಾಕ್ಟರ್ ವಂದನಾ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಇಲ್ಲಿಗೆ ಬರುತ್ತಾರೆ ಎಂದು ನರ್ಸ್ ಹೇಳಿದರು. ಡಾಕ್ಟರ್ ವಂದನಾ ಅಲ್ಲಿಗೆ ಬಂದಾಗ ಅವರು ನಗುತ್ತಾ ನನ್ನನ್ನು ವಿಚಾರಿಸಿದರು, ಹೇಗಿದ್ದೀರಿ ಎಂದು. ನಾನು ಮತ್ತೆ ಅವರಿಗೆ ಅದೇ ಪ್ರಶ್ನೆ ಕೇಳಿದೆ, ನನ್ನ ಪತ್ನಿ ಎಲ್ಲಿದ್ದಾಳೆ ಎಂದು. ಆಗ ಅವರು ಹೇಳಿದರು, ನಾನು ಆಸ್ಪತ್ರೆಯಿಂದ ನಿಮ್ಮ ಮಾಹಿತಿಯನ್ನು ಪಡೆದುಕೊಂಡೆ. ನಿಮ್ಮ ಮನೆಯ ವಿಳಾಸವನ್ನು ಪತ್ತೆ ಹಚ್ಚಿದೆ ಮತ್ತು ನಿಮ್ಮ ಮನೆಗೆ ಹೋಗಿ ನೋಡಿದಾಗ ಅಲ್ಲಿ ಯಾರೂ ಇರಲಿಲ್ಲ. ನಿಮ್ಮ ಪತ್ನಿ ಎಲ್ಲಿಗೆ ಹೋದರೆಂದು ನಮಗೆ ತಿಳಿಯಲಿಲ್ಲ. ಡಾಕ್ಟರ್ ವಂದನಾ ಅವರ ಮಾತನ್ನು ಕೇಳಿ ನಾನು ಮೌನವಾದೆ. ನಾನು ನನ್ನ ಇಡೀ ಜೀವನ ಅವರಿಗೆ ಚಿರೋಣಿಯಾಗಿರುತ್ತೇನೆ. ಅವರು ನನಗೆ ಮರುಜನ್ಮ ನೀಡಿದರು. ನನ್ನ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಆಯಿತು. ಎಷ್ಟೋ ತಿಂಗಳುಗಳವರೆಗೆ ನನ್ನ ಕೀಮೋಥೆರಪಿ ನಡೆಯಿತು. ನನ್ನ ತಲೆಕೂದಲು ಉದುರಿಹೋದವು. ನನ್ನ ದೇಹ ಕೇವಲ ಮೂಳೆಗಳ ಹಂದರವಾಯಿತು. ಆದರೆ ಆ ಹುಡುಗಿ ನನಗೆ ಧೈರ್ಯಗುಂದಲು ಬಿಡಲಿಲ್ಲ. ನಾನು ಬದುಕಬಲ್ಲೆ ಎಂಬ ನಂಬಿಕೆಯನ್ನು ಅವರು ನನ್ನಲ್ಲಿ ಮೂಡಿಸಿದರು. ಮತ್ತು ನಿನಗೆ ಗೊತ್ತಾ ಅಂಜಲಿ, ಆ ಸಮಯದಲ್ಲಿ ನನಗೆ ಇವೆಲ್ಲಕ್ಕಿಂತ ಹೆಚ್ಚು ನೋವು ನೀಡುತ್ತಿದ್ದ ವಿಷಯ ಯಾವುದಾಗಿತ್ತು? ಅದು ಕ್ಯಾನ್ಸರ್ನ ನೋವಲ್ಲ, ಬದಲಾಗಿ ಪ್ರತಿದಿನವೂ ನಾನು ಮಾಡುತ್ತಿದ್ದ ಆ ಕಾಯುವಿಕೆ. ಬಹುಶಃ ನಿನ್ನ ಫೋನ್ ಬರಬಹುದು, ಬಹುಶಃ ನೀನು ಹಿಂತಿರುಗಿ ಬರಬಹುದು, ಬಹುಶಃ ನಿನಗೆ ನನ್ನ ನೆನಪಾಗಬಹುದು ಎಂದು ನಾನು ಕಾಯುತ್ತಿದ್ದೆ. ಆದರೆ 5 ವರ್ಷಗಳು ಕಳೆದು ಹೋದವು ಮತ್ತು ನೀನು ಬರಲೇ ಇಲ್ಲ. ಆಗ ನಾನು ಅರ್ಥಮಾಡಿಕೊಂಡೆ, ಹಳೆಯ ವಿವೇಕ್ ಸತ್ತು ಹೋಗಿದ್ದಾನೆ ಮತ್ತು ಈಗ ಬದುಕಿರುವವನು ಬೇರೆ ಯಾರೋ, ಯಾರಿಗೆ ಈಗ ಯಾವುದೇ ಆಸರೆಯ ಅಗತ್ಯವಿಲ್ಲ ಎಂದು. ಆರೋಗ್ಯವಂತನಾದ ನಂತರ ಡಾಕ್ಟರ್ ವಂದನಾ ನನಗೆ ಸಲಹೆ ನೀಡಿದರು, ನನ್ನ ಜೀವನವನ್ನು ಮುಂದೆ ಸಾಗಿಸಬೇಕು ಮತ್ತು ಬಿಸಿನೆಸ್ನಲ್ಲಿ ಪ್ರಗತಿ ಸಾಧಿಸಬೇಕು ಎಂದು. ನಾನು ಹಗಲಿರುಳು ಶ್ರಮಿಸಿದೆ ಮತ್ತು ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ಮಾಡಿದೆ. ಇಂದು ನನ್ನ ಸಾಮರ್ಥ್ಯದ ಮೇಲೆ ನಾನು ಲಂಡನ್ನ ಅತಿದೊಡ್ಡ ಹೋಟೆಲ್ನ ಹೆಡ್ ಮ್ಯಾನೇಜರ್ ಆಗಿದ್ದೇನೆ. ಅವನ ಈ ಕಥೆಯನ್ನು ಕೇಳಿ ನಾನು ಕಲ್ಲಿನಂತಾಗಿಬಿಟ್ಟೆ. ನಾನು ಈ ಪ್ರಪಂಚದ ಅತ್ಯಂತ ಬಡ ವ್ಯಕ್ತಿ ಎಂದು ನನಗನ್ನಿಸಿತು. ನಾನು ಅವನ ಪಾದಗಳ ಮೇಲೆ ಬೀಳಲು ಪ್ರಯತ್ನಿಸಿದೆ ಮತ್ತು ಗಿಡಗಿಡಿಸಿ ಬೇಡಿಕೊಂಡೆ, ನನ್ನನ್ನು ಕ್ಷಮಿಸಿಬಿಡು ವಿವೇಕ್, ನನಗೆ ಒಂದು ಅವಕಾಶ ಕೊಡು. ನಾನು ಪ್ರಮಾಣ ಮಾಡುತ್ತೇನೆ, ಇಡೀ ಜೀವನ ನಿನ್ನ ಗುಲಾಮಳಾಗಿರುತ್ತೇನೆ. ನಾನು ರೂಹಾನ್ನನ್ನು ಬಿಟ್ಟುಬಿಡುತ್ತೇನೆ.
ನನಗೆ ಈ ಐಶ್ವರ್ಯ ಅಂತಸ್ತು ಯಾವುದೂ ಬೇಡ. ನನಗೆ ಕೇವಲ ನಿನ್ನ ಸಾಥ್ ಬೇಕು. ದಯವಿಟ್ಟು ನೀನು ನನ್ನ ಜೀವನಕ್ಕೆ ವಾಪಸ್ ಬಂದುಬಿಡು. ನಾನು ಒಬ್ಬಂಟಿಯಾಗಿರಲು ಸಾಧ್ಯವಿಲ್ಲ. ನನಗೆ ನಿನ್ನ ಅಗತ್ಯವಿದೆ. ವಿವೇಕ್ ಹಿಂದೆ ಸರಿದನು ಮತ್ತು ನನ್ನನ್ನು ದ್ವೇಷದಿಂದ ನೋಡುತ್ತಾ ಹೇಳಿದನು, ಈಗ ತುಂಬಾ ತಡವಾಗಿದೆ ಅಂಜಲಿ. ಈಗ ನನಗೆ ನಿನ್ನ ಅಗತ್ಯವಿಲ್ಲ. ಕಷ್ಟದ ಸಮಯದಲ್ಲಿ ನನಗೆ ಉಪಯೋಗಕ್ಕೆ ಬಾರದಂತಹ ಒಬ್ಬ ದುರಾಸೆಯ ಹೆಣ್ಣಿನ ಅವಶ್ಯಕತೆ ನನಗಿಲ್ಲ. ಇಂದು ನನ್ನ ಕಾಲ ಚೆನ್ನಾಗಿರುವಾಗ ನನ್ನ ಜೊತೆ ಇರುವುದಾಗಿ ಮಾತನಾಡುತ್ತಿದ್ದೀಯಾ? ಅವನು ನನಗೆ ಹೇಳಿದನು, ನನ್ನ ಮದುವೆ ಈಗ ಡಾಕ್ಟರ್ ವಂದನಾ ಜೊತೆ ನಿಶ್ಚಯವಾಗಿದೆ ಎಂದು. ಈಗಷ್ಟೇ ನಿಶ್ಚಿತಾರ್ಥ ಮುಗಿದಿದೆ. ಮುಂದಿನ ವಾರವೇ ಮದುವೆ. ಇದು ಕೇಳಿದ ತಕ್ಷಣ ಯಾರೋ ನನ್ನ ಹೃದಯವನ್ನು ಮುಷ್ಟಿಯಲ್ಲಿ ಹಿಡಿದು ಅದುಮಿದಂತೆ ನನಗನ್ನಿಸಿತು. ನಾನು ಅಂದೆ, ಇಲ್ಲ ವಿವೇಕ್, ನೀನು ಹೀಗೆ ಮಾಡಲು ಸಾಧ್ಯವಿಲ್ಲ. ನೀನು ನನ್ನ ಪತಿ. ನಮ್ಮಿಬ್ಬರ ಮದುವೆಯಾಗಿದೆ. ಅವನು ಕಹಿಯಾದ ಮಾತುಗಳಲ್ಲಿ ಹೇಳಿದನು, ನಮ್ಮ ಮದುವೆ ಯಾವ ರಾತ್ರಿ ನೀನು ನನ್ನನ್ನು ಅನಾರೋಗ್ಯದಿಂದ ನರಳಲು ಬಿಟ್ಟು ಒಬ್ಬಂಟಿಯಾಗಿ ಹೋಗಿದ್ದೆಯೋ ಅಂದೇ ಮುರಿದು ಹೋಗಿದೆ. ನೀನು ನಿನ್ನ ಜವಾಬ್ದಾರಿಯಿಂದ ಮುಖ ತಿರುಗಿಸಿಕೊಂಡಿದ್ದೆ. ನೀನು ನನ್ನ ಹಣದಿಂದ ನಿನ್ನ ದುರಾಸೆಯನ್ನು ಪೂರೈಸಿಕೊಂಡೆ. ನಾನು ನಿನಗೆ ಯಾವಾಗಲೂ ಡಿವೋರ್ಸ್ ನೀಡಿಬಿಟ್ಟಿದ್ದೇನೆ. ಡಿವೋರ್ಸ್ ಪೇಪರ್ಗಳು ಇಂದಿಗೂ ನನ್ನ ಮನೆಯಲ್ಲಿವೆ. ನೀನು ಯಾವಾಗ ಸಿಗುತ್ತೀಯಾ ಮತ್ತು ಯಾವಾಗ ಆ ಪೇಪರ್ಗಳನ್ನು ನಿನ್ನ ಮುಖಕ್ಕೆ ಎಸೆಯಲಿ ಎಂದು ಕಾಯುತ್ತಿದ್ದೆ ಅಷ್ಟೇ. ಈಗ ನೀನು ನನಗೆ ಒಬ್ಬ ಅಪರಿಚಿತಳಿಗಿಂತ ಹೆಚ್ಚೇನೂ ಅಲ್ಲ. ವಿವೇಕ್ ತನ್ನ ಮಾತನ್ನು ಮುಗಿಸಿ ಅಲ್ಲಿಂದ ಹೊರಡಲು ಸಿದ್ಧನಾದಾಗ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಒಂದು ಮಾತನ್ನು ಹೇಳಿದನು. ಅದು ನನ್ನನ್ನು ಒಳಗಿನಿಂದ ನುಚ್ಚುನೂರು ಮಾಡಿಬಿಟ್ಟಿತು. ಅವನು ಹೇಳಿದನು, ನೀನು ಕೇವಲ 10 ಲಕ್ಷ ರೂಪಾಯಿ ಉಳಿಸಲು ನನ್ನನ್ನು ಮಾರಾಟ ಮಾಡಿದ್ದೆ ಅಲ್ವಾ? ನಿನಗೆ 10 ಲಕ್ಷ ರೂಪಾಯಿ ಬಹಳ ದೊಡ್ಡ ಮೊತ್ತ ಎಂದು ಅನ್ನಿಸಿತ್ತಾ? ಇಂದು ನಾನು ಈ ಹೋಟೆಲ್ನ ಸೀನಿಯರ್ ಹೆಡ್ ಮ್ಯಾನೇಜರ್ ಆಗಿದ್ದೇನೆ. ತಿಂಗಳಿಗೆ 10 ಲಕ್ಷಕ್ಕಿಂತ ಹೆಚ್ಚು ಸಂಬಳ ಪಡೆಯುತ್ತೇನೆ. ಭಗವಂತ ನನಗೆ ಎಷ್ಟು ನೀಡಿದ್ದಾನೆ ಎಂದರೆ ನಿನ್ನಂತವರನ್ನು ನಾನು ಹಣದಿಂದ ಅಳೆಯಬಲ್ಲೆ. ಇಷ್ಟು ಹೇಳಿ ಅವನು ತನ್ನ ಕ್ಯಾಬಿನ್ ಕಡೆಗೆ ನಡೆದನು ಮತ್ತು ನಾನು ಅಲ್ಲಿಯೇ ನಿಂತು ಅವನು ಹೋಗುವುದನ್ನು ನೋಡುತ್ತಾ ಉಳಿದೆ. ಯಾರೂ ನನ್ನನ್ನು ಬದುಕಿರುವಾಗಲೇ ಕೊಂದು ಹಾಕಿದಂತೆ ಭಾಸವಾಯಿತು. ಇಂದು ನನ್ನ ಬಳಿ ಕೂಡ ಯಾವುದಕ್ಕೂ ಕೊರತೆಯಿರಲಿಲ್ಲ. ಆದರೂ ನಾನು ಪ್ರಪಂಚದ ಅತ್ಯಂತ ಬಡವಳಂತೆ ಅನುಭವಿಸುತ್ತಿದ್ದೆ. ನಾನು ಗೆದ್ದು ಸೋತಿದ್ದೇನೆ ಎಂಬುದು ನನಗೆ ಅರ್ಥವಾಯಿತು. ಸುತ್ತಾಡುವ ನನ್ನ ಕನಸನ್ನು ನಾನು ಪೂರೈಸಿಕೊಂಡೆ, ಹಣವನ್ನು ಸಂಪಾದಿಸಿದೆ, ಆದರೆ ನನ್ನ ಮನಸ್ಸಿನ ಶಾಂತಿಯನ್ನು ಕಳೆದುಕೊಂಡೆ. ನಾನು ತೂರಾಡುತ್ತಾ ರೂಹಾನ್ ಕಡೆಗೆ ನೋಡಿದೆ. ಅವನು ಇನ್ನು ಮ್ಯಾನೇಜರ್ಗಾಗಿ ಕಾಯುತ್ತಾ ಕುಳಿತಿದ್ದನು. ನನಗೆ ಅವನ ಮುಖದಲ್ಲಿ ಮತ್ತು ನನ್ನ ಪ್ರತಿಯೊಂದು ಸಂಬಂಧದಲ್ಲೂ ಕೇವಲ ಸ್ವಾರ್ಥ, ಮೋಸ ಮತ್ತು ವಂಚನೆ ಮಾತ್ರ ಕಾಣಿಸುತ್ತಿತ್ತು. ಇದು ನನ್ನ ಕೆಟ್ಟ ಕರ್ಮಗಳ ಕೆಟ್ಟ ಫಲವಾಗಿತ್ತು. ಅದು ನನ್ನ ಎದುರು ನಿಂತಿತ್ತು. ಐಷಾರಾಮಿ ಜೀವನ ನಡೆಸಲು ನಾನು ನನ್ನ ಪತಿಯನ್ನು ಸಾವಿನ ಮುಖಕ್ಕೆ ತಳ್ಳಿ ಓಡಿ ಬಂದಿದ್ದೆ. ಆದರೆ ಅವನು ನನಗಿಂತಲೂ ಮುಂದೆ ಹೋಗಿದ್ದನು ಮತ್ತು ನಾನು ಅಲ್ಲೇ ಉಳಿದುಬಿಟ್ಟಿದ್ದೆ. ನಾನು ನನ್ನ ಕಣ್ಣೀರನ್ನು ಒರೆಸಿಕೊಂಡೆ. ನಾನು ಮತ್ತೆ ಡೈನಿಂಗ್ ಹಾಲ್ ಕಡೆಗೆ ನಡೆಯಲು ಪ್ರಾರಂಭಿಸಿದೆ. ನಾನು ಈಗಲೇ ಇವನನ್ನು ತಡೆಯದಿದ್ದರೆ ನನಗೆ ಹುಚ್ಚು ಹಿಡಿಯಬಹುದು ಎಂದು ನನಗನ್ನಿಸಿತು. ನಾನು ರೂಹಾನ್ಗೆ ಹೇಳಿದೆ, ನೀನು ಕುಳಿತುಕೋ, ನಾನು ಈಗಲೇ ವಾಶ್ರೂಮ್ಗೆ ಹೋಗಿ ಬರುತ್ತೇನೆ ಎಂದು. ಇಷ್ಟು ಹೇಳಿ ನಾನು ವೇಗವಾಗಿ ಎದ್ದೆ. ದಾರಿಯಲ್ಲಿ ಹೋಗುತ್ತಿದ್ದ ವಿವೇಕ್ನನ್ನು ನಾನು ಹಿಂಬಾಲಿಸಿದೆ ಮತ್ತು ಅವನು ನಮ್ಮ ದೃಷ್ಟಿಯಿಂದ ಮರೆಯಾದ ತಕ್ಷಣ ನಾನು ನಡುಗುವ ಧ್ವನಿಯಲ್ಲಿ ಅವನನ್ನು ಕರೆದೆ, ವಿವೇಕ್ ನಿಲ್ಲು. ವಿವೇಕ್ ನಿಂತುಕೊಂಡನು, ಆದರೆ ತಿರುಗಿ ನೋಡಲಿಲ್ಲ. ಅವನ ಬೆನ್ನು ನನ್ನ ಕಡೆಗಿತ್ತು ಮತ್ತು ಅವನು ನೇರವಾಗಿ ನಿಂತಿದ್ದನು. ನಾನು ಹತ್ತಿರ ಹೋಗಿ ಅವನ ಎದುರು ನಿಂತು ನೋಡಿದಾಗ ಅವನ ಕಣ್ಣುಗಳಲ್ಲಿ ಈಗ ಆ ಅಪರಿಚಿತ ಭಾವವಿರಲಿಲ್ಲ. ಬದಲಾಗಿ ದ್ವೇಷದ ಒಂದು ದೊಡ್ಡ ಸಮುದ್ರವೇ ಇತ್ತು. ಅದರಲ್ಲಿ ನಾನು ಮುಳುಗಿ ಹೋಗುತ್ತಿದ್ದೆ. ನಾನು ನಡುಗುವ ತುಟಿಗಳಿಂದ ಕೇಳಿದೆ, ನೀನು ಬದುಕಿದ್ದೀಯಾ? ಇದೆಲ್ಲ ಹೇಗೆ ಸಾಧ್ಯವಾಯಿತು? ನಾನು ಅಂದುಕೊಂಡಿದ್ದು ನೀನು. ನನ್ನ ಮಾತು ಬಾಯಲ್ಲಿರುವಾಗಲೇ ಅವನು ಕಹಿಯಾದ ನಗೆ ಬೀರುತ್ತಾ ನನ್ನ ಮಾತನ್ನು ಕತ್ತರಿಸಿದನು ಮತ್ತು ಹೇಳಿದನು, ಹೌದು ಅಂಜಲಿ, ನಾನು ಸತ್ತು ಹೋಗುತ್ತೇನೆ ಎಂದೇ ನೀವು ಯೋಚಿಸಿದ್ದಿರಿ. ಅಷ್ಟೇ ಅಲ್ಲ, ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಗಲಿ ಮತ್ತು ನೀವು ಎಂದಿಗೂ ಹಿಂತಿರುಗಿ ನೋಡುವ ಅಗತ್ಯವಿರಬಾರದು ಎಂದು ನೀವು ನನ್ನ ಸಾವು ಬಯಸಿಯೇ ಹೋಗಿದ್ದಿರಿ. ಅವನ ಪ್ರತಿಯೊಂದು ಪದವೂ ವಿಷದಂತೆ ನನ್ನ ಕಿವಿಗಳಿಗೆ ಅಪ್ಪಳಿಸುತ್ತಿದ್ದವು ಮತ್ತು ನಾನು ಅವನ ಮುಂದೆ ಒಬ್ಬ ಅಪರಾಧಿಯಂತೆ ನಿಂತಿದ್ದೆ. ನನ್ನ ಕಾಲುಗಳಲ್ಲಿ ಶಕ್ತಿ ಕುಂದಿದಂತಾಗಿ ನಾನು ಗೋಡೆಯ ಆಸರೆ ಪಡೆಯಲು ಮಜಬೂರಾದೆ. ನಾನು ಗಾಬರಿಯಿಂದ ನನ್ನ ಸಬೂಬು ನೀಡಲು ಪ್ರಯತ್ನಿಸಿದೆ. ಇಲ್ಲ ವಿವೇಕ್, ನೀನು ತಪ್ಪಾಗಿ ತಿಳಿದುಕೊಳ್ಳುತ್ತಿದ್ದೀಯಾ, ನಾನು ಭಯಪಟ್ಟಿದ್ದೆ. ನನ್ನ ಮುಂದೆ ಬೇರೆ ದಾರಿಯೇ ಇರಲಿಲ್ಲ. ನಾನು ನಿನ್ನನ್ನು ಉಳಿಸಲು ಬಯಸಿದ್ದೆ, ಆದರೆ ನಾನು ಮೌನವಾದೆ ಮತ್ತು ಕೆಲವು ಸೆಕೆಂಡುಗಳ ನಂತರ ಹೇಳಿದೆ, ನಾನು ಅಲ್ಲಿ ಉಳಿದಿದ್ದರೂ ನಿನ್ನನ್ನು ಉಳಿಸಲು ಸಾಧ್ಯವಾಗುತ್ತಿರಲಿಲ್ಲ ಎಂದು ನನಗನ್ನಿಸಿತು.
ಅದಕ್ಕಾಗಿಯೇ ನಾನು ಹೊರಗೆ ಹೋಗಿ ನನ್ನ ಕನಸನ್ನು ಪೂರೈಸಿಕೊಳ್ಳುತ್ತೇನೆ ಎಂದು ಯೋಚಿಸಿದೆ. ನಿನ್ನ ಹಣದಿಂದಲೇ ನಾನು ನನ್ನ ಸ್ವಂತ ಕಾಲ ಮೇಲೆ ನಿಲ್ಲುತ್ತೇನೆ, ಏನಾದರೂ ಸಾಧಿಸುತ್ತೇನೆ ಎಂದುಕೊಂಡೆ. ನನ್ನ ಮಾತು ಕೇಳಿ ಅವನು ಜೋರಾಗಿ ನಗಲಾರಂಭಿಸಿದನು. ಆ ನಗುವಿನಲ್ಲಿ ದುಃಖ ಮತ್ತು ದ್ವೇಷ ಬೆರೆತಿತ್ತು. ಅವನು ಹೇಳಿದನು, ಅಂಜಲಿ, ಸುಳ್ಳನ್ನಾದರೂ ಕನಿಷ್ಠ ಸರಿಯಾಗಿ ಹೇಳು. ನೀನು ನನ್ನದೇ ಹಣದಿಂದ ನನಗೆ ಚಿಕಿತ್ಸೆ ಕೊಡಿಸುತ್ತಿದ್ದೆ. ನೀನು ನನ್ನನ್ನು ಉಳಿಸಲು ಬಯಸಲೇ ಇಲ್ಲ. ಬದಲಾಗಿ ನಿನ್ನ ಕನಸುಗಳ ಹಾದಿಗೆ ಅಡ್ಡಿಯಾಗಿದ್ದ ಆ ಹೊರೆಯಿಂದ ಮುಕ್ತಿ ಪಡೆಯಲು ನೀನು ಓಡಿಹೋಗಿದ್ದೆ. ಬಹುಶಃ ನೀನು ಇದನ್ನು ಮೊದಲೇ ಮಾಡುತ್ತಿದ್ದೆ, ಆದರೆ ಆಗ ನಿನ್ನ ಬಳಿ ಬೇರೆ ಆಯ್ಕೆ ಇರಲಿಲ್ಲ. ಯಾವಾಗ ನಿನ್ನ ಕೈಗೆ ಹಣ ಬಂದಿತೋ ಆಗ ನಿನ್ನ ಕಣ್ಣುಗಳು ದುರಾಸೆಯಿಂದ ಹೊಳೆಯಲಾರಂಭಿಸಿದವು. ನೀನು ನನ್ನನ್ನು ಸರ್ಕಾರಿ ಆಸ್ಪತ್ರೆಯಲ್ಲಿ ಒಬ್ಬಂಟಿಯಾಗಿ ಬಿಟ್ಟು ಹೋಗಿದ್ದೆ. ನಾನು ಎಷ್ಟು ನೋವಿನಿಂದ ತವಕಿಸುತ್ತಿದ್ದೆ ಎಂದು ನೀನು ನನ್ನ ಕಣ್ಣುಗಳನ್ನು ನೋಡಲೇ ಇಲ್ಲ. ನೀನು ಸುಳ್ಳು ಹೇಳಿ ಸುಮ್ಮನೆ ಅಲ್ಲಿಂದ ಜಾರಿಹೋದೆ. ನಾನು ಅವನ ಕೈ ಹಿಡಿಯಲು ಪ್ರಯತ್ನಿಸಿದೆ, ಆದರೆ ಅವನು ಝಟಕಾಯಿಸಿ ತನ್ನ ಕೈಯನ್ನು ಹಿಂದೆ ಸರಿಸಿದನು. ನಾನು ಅಳುತ್ತಾ ಹೇಳಿದೆ, ವಿವೇಕ್, ನನ್ನನ್ನು ಕ್ಷಮಿಸಿಬಿಡು. ನಾನು ಸ್ವಾರ್ಥಿಯಾಗಿದ್ದೆ ಎಂದು ಒಪ್ಪಿಕೊಳ್ಳುತ್ತೇನೆ. ಆದರೆ ನೋಡು, ಇಂದು ನನ್ನ ಬಳಿ ಎಲ್ಲವೂ ಇದೆ. ನಿನ್ನ ಅಂಜಲಿ ಇಲ್ಲಿ ಒಬ್ಬ ಬಿಸಿನೆಸ್ ವುಮನ್ ಆಗಿದ್ದಾಳೆ. ನಾನು ಬದಲಾಗಿದ್ದೇನೆ. ವಿವೇಕ್ ದ್ವೇಷದಿಂದ ನನ್ನನ್ನು ನೋಡುತ್ತಾ ಹೇಳಿದನು, ನೀನು ಏನು ಬದಲಾಗುತ್ತೀಯಾ ಅಂಜಲಿ? ಮನುಷ್ಯನ ಸ್ವಭಾವ ಬದಲಾಗುವುದಿಲ್ಲ. ನೀನು ಇಂದಿಗೂ ಅದೇ ಸ್ವಾರ್ಥಿ ಹುಡುಗಿ, ಯಾರು ಕೇವಲ ತನ್ನ ಬಗ್ಗೆ ಮತ್ತು ತನ್ನ ಸಂತೋಷದ ಬಗ್ಗೆ ಮಾತ್ರ ಯೋಚಿಸುತ್ತಿದ್ದಳು. ನಾನು ಅಸಹಾಯಕತೆಯಿಂದ ಕೇಳಿದೆ, ಹಾಗಿದ್ದರೆ ನೀನು ಇಲ್ಲಿಗೆ ಹೇಗೆ ತಲುಪಿದೆ ಎಂದು ಹೇಳು. ಆ ಕ್ಯಾನ್ಸರ್, ಆ ಸಾವು, ಇದೆಲ್ಲ ಏನಾಯಿತು? ಡಾಕ್ಟರ್ ಸುಳ್ಳು ಹೇಳಿದ್ದರಾ? ಅಥವಾ ನಿನ್ನ ವಿಷಯದಲ್ಲಿ ಯಾವುದಾದರೂ ಪವಾಡ ನಡೆಯಿತಾ? ನನ್ನ ಪ್ರಶ್ನೆಗೆ ವಿವೇಕ್ನ ಕಣ್ಣುಗಳಲ್ಲಿ ಹಳೆಯ ನೆನಪುಗಳ ನೆರಳು ತೇಲಿ ಬಂದಿತು. ಅವನು ಗೋಡೆಯ ಮೇಲಿದ್ದ ಒಂದು ಪೇಂಟಿಂಗ್ ಅನ್ನು ದಿಟ್ಟಿಸುತ್ತಾ ಹೇಳಿದನು, ಅದು ಪವಾಡವೇ ಆಗಿತ್ತು. ಆದರೆ ಆ ಪವಾಡ ನಿನ್ನಿಂದ ನಡೆಯಲಿಲ್ಲ, ಬದಲಾಗಿ ಒಬ್ಬ ಅಪರಿಚಿತ ವ್ಯಕ್ತಿಯಿಂದ ನಡೆಯಿತು. ಅವನು ವಿವರಿಸಿದನು, ಯಾವ ರಾತ್ರಿ ನೀನು ನನ್ನನ್ನು ಸರ್ಕಾರಿ ಆಸ್ಪತ್ರೆಯಲ್ಲಿ ನರಳಲು ಬಿಟ್ಟು ಹೋಗಿದ್ದೆಯೋ, ಅದೇ ರಾತ್ರಿ ಆಸ್ಪತ್ರೆಯಲ್ಲಿ ನನ್ನ ಸ್ಥಿತಿ ತುಂಬಾ ಹದಗೆಟ್ಟಿತ್ತು. ನಾನು ನನ್ನ ಸಾವನ್ನು ಬೇಡುತ್ತಿದ್ದೆ. ನನಗೆ ನೀರು ಕುಡಿಸಲು ಕೂಡ ಅಲ್ಲಿ ಯಾರೂ ಇರಲಿಲ್ಲ. ಅಲ್ಲಿಯೇ ನನ್ನ ಪ್ರಾಣ ಹೋಗುತ್ತದೆ ಎಂದು ನನಗನ್ನಿಸಿತ್ತು. ಆದರೆ ಒಬ್ಬ ಮಹಿಳಾ ವೈದ್ಯರು, ಲೇಡಿ ಡಾಕ್ಟರ್, ಅಲ್ಲಿ ರೌಂಡ್ಸ್ಗೆ ಬಂದಾಗ ನನ್ನನ್ನು ತಪಾಸಣೆ ಮಾಡಿದರು. ನನ್ನ ಹದಗೆಟ್ಟ ಸ್ಥಿತಿಯನ್ನು ನೋಡಿ ಅವರು ಬೆಚ್ಚಿಬಿದ್ದರು. ಅವರು ತಕ್ಷಣವೇ ನನ್ನನ್ನು ಆ ಆಸ್ಪತ್ರೆಯಿಂದ ಹೊರತೆಗೆದು ಒಂದು ದೊಡ್ಡ ಆಸ್ಪತ್ರೆಗೆ ದಾಖಲಿಸಿದರು. ಆ ಲೇಡಿ ಡಾಕ್ಟರ್ ನಗರದ ಅತ್ಯಂತ ದೊಡ್ಡ ಮತ್ತು ಖಾಸಗಿ ಆಸ್ಪತ್ರೆಯಲ್ಲಿ ನನಗೆ ಚಿಕಿತ್ಸೆ ಕೊಡಿಸಿದರು. ವಿವೇಕ್ನ ಮಾತುಗಳನ್ನು ಕೇಳಿ ನಾನು ನಾಚಿಕೆಯಿಂದ ಕುಸಿದು ಹೋದೆ. ನನ್ನ ತಲೆ ತಗ್ಗಿತ್ತು ಮತ್ತು ನನ್ನ ಅಸ್ತಿತ್ವದ ಬಗ್ಗೆಯೇ ನನಗೆ ಅಸಹ್ಯ ಹುಟ್ಟುತ್ತಿತ್ತು. ನನ್ನ ಪತಿಯ ಜೀವವನ್ನು ಒಬ್ಬ ಅಪರಿಚಿತ ಹುಡುಗಿ ಉಳಿಸಿದಳು, ಆದರೆ ನಾನು ಅವನ ಪತ್ನಿಯಾಗಿದ್ದರೂ ಅವನನ್ನು ಸಾವಿನ ಮುಖಕ್ಕೆ ತಳ್ಳಿ ಬಂದಿದ್ದೆ. ವಿವೇಕ್ ತನ್ನ ಮಾತನ್ನು ಮುಂದುವರಿಸುತ್ತಾ ಹೇಳಿದನು, ಆಸ್ಪತ್ರೆಯಲ್ಲಿ ಚಿಕಿತ್ಸೆಗಾಗಿ ತಕ್ಷಣ ಹಣದ ಅವಶ್ಯಕತೆಯಿದೆ ಎಂದು ಡಾಕ್ಟರ್ ಹೇಳಿದಾಗ ಆ ಮಹಿಳಾ ವೈದ್ಯರು ನನ್ನ ಪ್ರಾಣ ಉಳಿಸಲು ಎಲ್ಲೆಲ್ಲಿಂದಲೋ ಹಣದ ವ್ಯವಸ್ಥೆ ಮಾಡಿದರು. ಅವರು ಸ್ವತಃ ಒಬ್ಬ ಟ್ರೈನಿ ಡಾಕ್ಟರ್ ಆಗಿದ್ದರು ಮತ್ತು ತಮ್ಮ ವೈದ್ಯಕೀಯ ಶಿಕ್ಷಣವನ್ನು ಪೂರ್ಣಗೊಳಿಸುತ್ತಿದ್ದರು. ಕೆಲವು ದಿನಗಳ ಚಿಕಿತ್ಸೆಯ ನಂತರ ನನಗೆ ಸ್ವಲ್ಪ ನೆಮ್ಮದಿ ಸಿಕ್ಕಿತು ಮತ್ತು ನಾನು ಮಾತನಾಡಲು ಶಕ್ತನಾದೆ. ಆಗ ನಾನು ಆಸ್ಪತ್ರೆಯ ನರ್ಸ್ ಬಳಿ ಕೇಳಿದೆ, ನನ್ನ ಪತ್ನಿ ಎಲ್ಲಿದ್ದಾಳೆ ಎಂದು. ನರ್ಸ್ ನನಗೆ ಹೇಳಿದರು, ಇಲ್ಲಿಗೆ ನಿಮ್ಮನ್ನು ಡಾಕ್ಟರ್ ವಂದನಾ ಕರೆದುಕೊಂಡು ಬಂದಿದ್ದರು, ಅವರು ತುಂಬಾ ಒಳ್ಳೆಯ ವ್ಯಕ್ತಿ ಎಂದು. ಎಲ್ಲಿ ಜೀವನವಲ್ಲ ಬದಲಾಗಿ ಕೇವಲ ಪ್ರದರ್ಶನ ನನಗಾಗಿ ಕಾಯುತ್ತಿತ್ತೋ ಅಲ್ಲಿಗೆ ನಾನು ಮರಳಿದೆ. ಆ ರಾತ್ರಿ ಹೋಟೆಲ್ನಿಂದ ವಾಪಸ್ ಬಂದ ನಂತರ ನನ್ನ ಜೀವನದ ಹಾದಿಯೇ ಬದಲಾಗಿ ಹೋಯಿತು ಮತ್ತು ನನ್ನೊಳಗೆ ಎಂತಹ ಒಂದು ಚಡಪಡಿಕೆ ಉಂಟಾಯಿತೆಂದರೆ ಅದು ಯಾವುದೇ ದುಬಾರಿ ಮದ್ಯ ಅಥವಾ ನಿದ್ರೆ ಮಾತ್ರೆಗಳಿಂದಲೂ ಕಡಿಮೆಯಾಗುತ್ತಿರಲಿಲ್ಲ. ಮೇಲ್ನೋಟಕ್ಕೆ ಎಲ್ಲವೂ ಸರಿಯಿದ್ದಂತೆ ತೋರುತ್ತಿತ್ತು ಮತ್ತು ನಾನು ನನ್ನ ಬ್ಯೂಸಿ ಜೀವನಕ್ಕೆ ಮರಳಿದ್ದೆ. ಆದರೆ ವಿವೇಕ್ನ ಆ ಮಾತುಗಳು ನನ್ನ ಮೆದುಳಿನಲ್ಲಿ ಸುತ್ತಿಗೆಯಿಂದ ಹೊಡೆದಂತೆ ಪದೇ ಪದೇ ಸದ್ದು ಮಾಡುತ್ತಿದ್ದವು. ನಾನು ಗೆದ್ದು ಸೋತಿದ್ದೇನೆ. ಬಹುಶಃ ಭಗವಂತನಿಗೆ ನನ್ನ ಈ ಅಹಂಕಾರವನ್ನು ಮುರಿಯಬೇಕಿತ್ತು ಮತ್ತು ಸಮಯವಿರುವಾಗ ಮನುಷ್ಯನ ಬೆಲೆ ತಿಳಿಯದೆ ಸಮಯ ಮಿಂಚಿ ಹೋದ ಮೇಲೆ ಅದರ ಬಗ್ಗೆ ಹಲುಬುವುದು ಅತ್ಯಂತ ದೊಡ್ಡ ಮೂರ್ಖತನದ ಲಕ್ಷಣ ಎಂದು ನನಗೆ ಮನವರಿಕೆ ಮಾಡಿಕೊಡಬೇಕಿತ್ತು. ನನಗೆ ತಲೆಯಲ್ಲಿ ವಿಪರೀತ ನೋವು ಕಾಣಿಸಿಕೊಂಡಿತು. ಯಾರೋ ಕಬ್ಬಿಣದ ರಾಡ್ ಅನ್ನು ನನ್ನ ಮೆದುಳಿನೊಳಗೆ ತೂರಿಸಿದಂತೆ ಭಾಸವಾಯಿತು ಮತ್ತು ಮುಂದಿನ ಕ್ಷಣವೇ ನನ್ನ ಕಣ್ಣೆದುರು ಕತ್ತಲೆ ಆವರಿಸಿತು. ನಾನು ದಾರ ಕಡಿದ ಗಾಳಿಪಟದಂತೆ ನೆಲಕ್ಕೆ ಕುಸಿದುಬಿದ್ದೆ. ಕಣ್ಣು ಬಿಟ್ಟಾಗ ನಾನು ಆಸ್ಪತ್ರೆಯ ಐಸಿಯುನಲ್ಲಿದ್ದೆ. ಐಸಿಯು. ನನ್ನ ಶರೀರ ಸಂಪೂರ್ಣವಾಗಿ ಅಸಹಾಯಕವಾಗಿತ್ತು.
ನಾನು ಎದ್ದೇಳಲು ಪ್ರಯತ್ನಿಸಿದೆ, ಆದರೆ ನನ್ನ ದೇಹ ಯಾವುದೇ ಚಲನೆ ಮಾಡುತ್ತಿಲ್ಲ ಎಂದು ನನಗೆ ಅರಿವಾಯಿತು. ನಾನು ಜೋರಾಗಿ ಕಿರುಚಲು ಬಯಸಿದೆ, ಆದರೆ ನನ್ನ ಗಂಟಲಿನಿಂದ ಕೇವಲ ಒಂದು ವಿಚಿತ್ರವಾದ ಕರ್ಕಶ ಶಬ್ದ ಮಾತ್ರ ಹೊರಬಂತು. ನನ್ನ ರಕ್ತದೊತ್ತಡ ಬ್ಲಡ್ ಪ್ರೆಷರ್ ಹೆಚ್ಚಾದ ಕಾರಣ ನನಗೆ ಪಾರ್ಶ್ವವಾಯು ಪ್ಯಾರಾಲಿಸಿಸ್ ಅಟ್ಯಾಕ್ ಉಂಟಾಗಿದೆ ಮತ್ತು ಅದು ನನ್ನ ದೇಹದ ಬಲಭಾಗವನ್ನು ಸಂಪೂರ್ಣವಾಗಿ ನಿಷ್ಕ್ರಿಯಗೊಳಿಸಿದೆ ಎಂದು ಡಾಕ್ಟರ್ ರುಹಾನ್ಗೆ ತಿಳಿಸಿದರು. ಈಗ ನಾನು ಬಹುಶಃ ಎಂದಿಗೂ ನನ್ನ ಸ್ವಂತ ಕಾಲ ಮೇಲೆ ನಿಲ್ಲಲು ಸಾಧ್ಯವಿಲ್ಲ ಮತ್ತು ಸ್ಪಷ್ಟವಾಗಿ ಮಾತನಾಡಲು ಸಾಧ್ಯವಿಲ್ಲ. ನಾನು ನನ್ನ ಶಕ್ತಿ ಮತ್ತು ಯೌವನದ ಮೇಲೆ ಅಹಂಕಾರ ಪಡುತ್ತಿದ್ದವಳು ಇಂದು ಕೇವಲ ಒಂದು ಜೀವಂತ ಹೆಣವಾಗಿ ಹಾಸಿಗೆಯ ಮೇಲೆ ಬಿದ್ದಿದ್ದೆ. ಆರಂಭದ ಕೆಲವು ದಿನಗಳು ರುಹಾನ್ ಆಸ್ಪತ್ರೆಗೆ ಬಂದು ಹೋದನು. ಆದರೆ ಅವನ ಕಣ್ಣುಗಳಲ್ಲಿ ನನಗಾಗಿ ಕರುಣೆಗಿಂತ ಹೆಚ್ಚಾಗಿ ಜಿಗುಪ್ಸೆ ಇರುವುದನ್ನು ನಾನು ಸ್ಪಷ್ಟವಾಗಿ ನೋಡುತ್ತಿದ್ದೆ, ಏಕೆಂದರೆ ನಾನು ಈಗ ಅವನಿಗೆ ಪ್ರಪಂಚದ ಮುಂದೆ ಪ್ರದರ್ಶಿಸಲು ಯೋಗ್ಯವಾದ ಆ ಸುಂದರ ಮತ್ತು ಯಶಸ್ವಿ ಅಂಜಲಿಯಾಗಿ ಉಳಿದಿರಲಿಲ್ಲ. ಬದಲಾಗಿ ನಾನು ಈಗ ಒಬ್ಬ ಅಸಹಾಯಕ ಮತ್ತು ಬೇರೆಯವರ ಹಂಗಿನಲ್ಲಿ ಬದುಕುವ ಮನುಷ್ಯಳಾಗಿದ್ದೆ. ಲಂಡನ್ನಲ್ಲಿ ನಾನು ಯಾರ ಸಹಾಯದಿಂದ ಉತ್ತಮ ಸಮಯ ಕಳೆದಿದ್ದೆನೋ ಆ ಗೆಳೆಯರು ಕೂಡ ಈಗ ನನ್ನ ಈ ಕಷ್ಟದ ಸಮಯದಲ್ಲಿ ನನ್ನ ಸಾಥ್ ನೀಡುತ್ತಿರಲಿಲ್ಲ. ನಾನು ಆಸ್ಪತ್ರೆಯ ನರ್ಸ್ ಮೂಲಕ ನನ್ನ ಕುಟುಂಬದವರಿಗೂ ಸಂದೇಶ ಕಳುಹಿಸಿದ್ದೆ, ಆದರೆ ಅಲ್ಲಿಂದಲೂ ಯಾವುದೇ ಉತ್ತರ ಬರಲಿಲ್ಲ. ದುಬಾರಿ ಔಷಧಿಗಳು ಮತ್ತು ಆಸ್ಪತ್ರೆಯ ಖರ್ಚುಗಳು ಒಟ್ಟಾಗಿ ನನ್ನ ಬ್ಯಾಂಕ್ ಬ್ಯಾಲೆನ್ಸನ್ನು ಗೆದ್ದಲಿನಂತೆ ತಿಂದು ಹಾಕುತ್ತಿದ್ದವು. ಯಾವಾಗ ಆಸ್ಪತ್ರೆಯವರಿಗೆ ಹಣ ಸಿಗುವುದು ನಿಂತುಹೋಯಿತೋ ಆಗ ಅವರು ಕೂಡ ನನ್ನನ್ನು ಅಲ್ಲಿಂದ ಹೊರಹಾಕಲು ಬಯಸಿದರು. ಒಂದು ಸಂಜೆ ರುಹಾನ್ ಬಹಳ ಅಲಂಕರಿಸಿಕೊಂಡು ಆಸ್ಪತ್ರೆಯ ಕೋಣೆಗೆ ನನ್ನನ್ನು ಭೇಟಿ ಮಾಡಲು ಬಂದನು. ಈ ಬಾರಿ ಅವನ ಕೈಯಲ್ಲಿ ಹೂವುಗಳಿರಲಿಲ್ಲ, ಬದಲಾಗಿ ಒಂದು ಲಕೋಟೆ ಎನ್ವೆಲೋಪ್ ಇತ್ತು. ಅವನು ನನ್ನ ಹಾಸಿಗೆಯ ಹತ್ತಿರ ನಿಂತು ನನ್ನನ್ನು ನೋಡುತ್ತಾ ಹೇಳಲಾರಂಭಿಸಿದನು, ಅಂಜಲಿ, ನಿನಗೆ ವಾಸ್ತವವನ್ನು ಹೇಳಲು ಬಂದಿದ್ದೇನೆ. ಡಾಕ್ಟರ್ ಹೇಳುವ ಪ್ರಕಾರ ನೀನು ಗುಣಮುಖಳಾಗುವ ಸಾಧ್ಯತೆಗಳು ಇಲ್ಲವೇ ಇಲ್ಲ, ಮತ್ತು ನಾನು ನನ್ನ ಇಡೀ ಜೀವನವನ್ನು ಒಬ್ಬ ಅಂಗವಿಕಲ ವ್ಯಕ್ತಿಯ ಸೇವೆ ಮಾಡುತ್ತಾ ಹಾಳುಮಾಡಿಕೊಳ್ಳಲು ಸಾಧ್ಯವಿಲ್ಲ. ನಾನು ಯುವಕನಾಗಿದ್ದೇನೆ ಮತ್ತು ನನಗೂ ನನ್ನ ಜೀವನ ನಡೆಸುವ ಹಕ್ಕಿದೆ. ಆದ್ದರಿಂದ ನಾವು ಬೇರೆಯಾಗುವುದೇ ಉತ್ತಮ. ಅವನ ಮಾತುಗಳನ್ನು ಕೇಳಿ ನಾನು ಅವನನ್ನು ದಂಗಾಗಿ ನೋಡತೊಡಗಿದೆ. ವಿವೇಕ್ನನ್ನು ಬಿಟ್ಟು ಇಲ್ಲಿಗೆ ಬಂದಾಗ ನನ್ನ ಮನಸ್ಸಿನಲ್ಲಿ ಇದ್ದವನು ಇವನೇ ಅಲ್ವಾ? ನಾನು ಯಾಕೆ ನನ್ನ ಜೀವನವನ್ನು ಹಾಳುಮಾಡಿಕೊಂಡೆ? ರುಹಾನ್ ಮುಂದುವರಿಸುತ್ತಾ ಹೇಳಿದನು, ನಿನ್ನ ಅಕೌಂಟ್ನಲ್ಲಿ ಎಷ್ಟು ಹಣ ಇತ್ತೋ ಅಷ್ಟನ್ನೂ ನಿನ್ನ ಚಿಕಿತ್ಸೆಗೆ ಖರ್ಚು ಮಾಡಿದ್ದೇನೆ ಮತ್ತು ಈಗ ನನ್ನ ಬಳಿ ನಿನಗಾಗಿ ಖರ್ಚು ಮಾಡಲು ಯಾವುದೂ ಉಳಿದಿಲ್ಲ. ಆದ್ದರಿಂದ ನಾನು ಹೋಗುತ್ತಿದ್ದೇನೆ. ಗುಡ್ ಬೈ. ಅವನು ಹೊರಟು ಹೋದನು ಮತ್ತು ನಾನು ಹಾಸಿಗೆಯ ಮೇಲೆ ಬಿದ್ದು ಕಣ್ಣೀರು ಹಾಕುತ್ತಿದ್ದೆ, ಏಕೆಂದರೆ ಇಂದು ನನಗೆ ಅರ್ಥವಾಗುತ್ತಿತ್ತು, ಮನುಷ್ಯನಿಗೆ ಅತ್ಯಂತ ಅವಶ್ಯಕತೆಯಿರುವ ಸಮಯದಲ್ಲಿ ಯಾರಾದರೂ ಕೈಬಿಟ್ಟರೆ ಆ ನೋವು ಎಷ್ಟಿರುತ್ತದೆ ಎಂದು. ಖಾಸಗಿ ಆಸ್ಪತ್ರೆಯ ಖರ್ಚುಗಳನ್ನು ಭರಿಸಲು ನನ್ನ ಬಳಿ ಒಂದು ಕಾಸೂ ಉಳಿದಿರಲಿಲ್ಲ. ನನ್ನ ಗಾಡಿ, ನನ್ನ ಫ್ಲಾಟ್ ಎಲ್ಲವೂ ಚಿಕಿತ್ಸೆಗಾಗಿ ಖರ್ಚಾಗಿ ಹೋಗಿತ್ತು. ಆದ್ದರಿಂದ ಆಸ್ಪತ್ರೆಯವರು ನನ್ನನ್ನು ಅಲ್ಲಿಂದ ಹೊರಹಾಕಿ ಲಂಡನ್ನ ಒಂದು ಸರ್ಕಾರಿ ಆಸ್ಪತ್ರೆಗೆ ಶಿಫ್ಟ್ ಮಾಡಿದರು. ಯಾವಾಗಲೂ ಶುಭ್ರವಾದ ಹಾಸಿಗೆಯ ಮೇಲೆ ಮಲಗುತ್ತಿದ್ದವಳು ಇಂದು ಕೊಳಕಾದ ಹಾಸಿಗೆಯ ಮೇಲೆ ಮಲಗಿದ್ದೆ. ನನ್ನ ಬಲಗೈ ಮತ್ತು ಕಾಲು ಕೆಲಸ ಮಾಡುವುದನ್ನು ನಿಲ್ಲಿಸಿದ್ದವು ಮತ್ತು ನನ್ನ ಮಾತು ನನ್ನನ್ನು ಕೈಬಿಟ್ಟಿತ್ತು. ಈ ಕಾರಣದಿಂದಾಗಿ ನನಗೆ ದಾಹವಾದರೂ ಯಾರನ್ನೂ ನೀರು ಕೇಳಲು ಸಾಧ್ಯವಾಗುತ್ತಿರಲಿಲ್ಲ. ನಾನು ಗಂಟೆಗಟ್ಟಲೆ ಬಾಯಾರಿಕೆಯಿಂದ ಬಿದ್ದಿರುತ್ತಿದ್ದೆ ಮತ್ತು ಚಾವಣಿಯನ್ನು ದಿಟ್ಟಿಸುತ್ತಿದ್ದೆ. ಈ ಏಕಾಂತದ ಕ್ಷಣಗಳಲ್ಲಿ ನನಗೆ ಕೇವಲ ವಿವೇಕ್ನ ನೆನಪು ಮಾತ್ರ ಬರುತ್ತಿತ್ತು. ನನಗೆ ನೆನಪಾಗುತ್ತಿತ್ತು, ಅವನು ನನ್ನ ಸಣ್ಣ ನೋವಿಗೂ ಹೇಗೆ ನರಳುತ್ತಿದ್ದ ಎಂದು. ಅವನು ಹೇಗೆ ರಾತ್ರಿಯೆಲ್ಲ ಎಚ್ಚರವಿದ್ದು ನನ್ನ ಬಳಿ ಕುಳಿತುಕೊಳ್ಳುತ್ತಿದ್ದ ಮತ್ತು ನಾನು ಅವನ ಪ್ರೀತಿಗೆ ಎಂತಹ ಉಡುಗೊರೆ ನೀಡಿದ್ದೆ ಎಂಬುದು ನೆನಪಾಯಿತು. ಅವನು ಜೀವನ ಮತ್ತು ಮರಣದ ಮಧ್ಯೆ ಹೋರಾಡುತ್ತಿದ್ದಾಗ ಪದೇ ಪದೇ ಹೇಳುತ್ತಿದ್ದನು, ನಾನು ನಿನ್ನ ಜೊತೆ ಬದುಕಲು ಬಯಸುತ್ತೇನೆ, ನನ್ನನ್ನು ಸಾಯಲು ಬಿಡಬೇಡ, ನಾನು ಯಾವಾಗಲೂ ನಿನ್ನ ಜೊತೆ ಇರಲು ಬಯಸುತ್ತೇನೆ ಎಂದು. ಆದರೆ ನಾನು ಅವನಿಗೆ ತುಂಬಾ ಕೆಟ್ಟದ್ದನ್ನು ಮಾಡಿದೆ. ನನಗೆ ಆ ರಾತ್ರಿ ನೆನಪಾಯಿತು, ಯಾವಾಗ ಅವನು ನೀರು ಕೇಳುತ್ತಿದ್ದನೋ ಆಗ ನಾನು ಅವನನ್ನು ಬಿಟ್ಟು ಓಡಿ ಬಂದಿದ್ದೆ. ಇಂದು ನಾನು ನೀರು ಕೇಳಲು ಬಯಸುತ್ತಿದ್ದೆ, ಆದರೆ ನನ್ನ ಧ್ವನಿ ಹೊರಬರುತ್ತಿರಲಿಲ್ಲ. ನಾನು ಮನಸ್ಸಿನಲ್ಲೇ ಭಗವಂತನ ಬಳಿ ಕ್ಷಮೆಯಾಚಿಸುತ್ತಿದ್ದೆ, ಅಳುತ್ತಿದ್ದೆ ಮತ್ತು ಭಗವಂತನೇ ನನಗೆ ಸಾವು ನೀಡಿಬಿಡು ಎಂದು ಗಿಡಗಿಡಿಸಿ ಬೇಡಿಕೊಳ್ಳುತ್ತಿದ್ದೆ. ಈ ಜೀವನ ಈಗ ನನಗೆ ನರಕವಾಗಿ ಮಾರ್ಪಟ್ಟಿತ್ತು. ಆದರೆ ಸಾವು ಎಂಬುದು ಯಾರ ಸಮಯ ಮುಗಿದಿರುತ್ತದೋ ಅವರಿಗೆ ಮಾತ್ರ ಬರುತ್ತದೆ. ನಾನು ಮಾಡಿದ ಪಾಪಗಳ ಹಿಸಾಬನ್ನು ನಾನು ಇದೇ ಪ್ರಪಂಚದಲ್ಲಿ ತೀರಿಸಬೇಕಿತ್ತು. ನಾನು ಅಲ್ಲಿ ಮಲಗಿ ಒಣಗಿ ಕಡ್ಡಿಯಂತಾಗಿದ್ದೆ. ನನ್ನ ಸ್ಥಿತಿ ತುಂಬಾ ಕೆಟ್ಟದಾಗಿತ್ತು. ನಾನು ಬೀದಿಯಲ್ಲಿ ಬೇಡುವ ಭಿಕ್ಷುಕಿಯರಿಗಿಂತಲೂ ಹೀನಾಯವಾಗಿ ಕಾಣುತ್ತಿದ್ದೆ.
ನನ್ನ ಅಕ್ಕಪಕ್ಕದ ರೋಗಿಗಳು ನನ್ನನ್ನು ನೋಡಿ, ಅಯ್ಯೋ ಪಾಪ, ಇವಳಿಗೆ ಯಾರೂ ಇಲ್ಲ, ನೆಂಟರಿಲ್ಲ, ಗೆಳೆಯರಿಲ್ಲ ಎಂದು ಮರುಗುತ್ತಿದ್ದರು. ಆದರೆ ನಾನು ಯೋಚಿಸುತ್ತಿದ್ದೆ, ನನಗೆ ನನ್ನವರು ಇದ್ದರು, ಆದರೆ ನಾನೇ ಅವರನ್ನು ನನ್ನ ಕೈಯಾರೆ ಕಳೆದುಕೊಂಡೆ ಎಂದು. ಸಾವು ಹತ್ತಿರವಿದ್ದರೂ ನನ್ನ ಜೊತೆ ಇರಲು ಬಯಸಿದ ಒಬ್ಬ ವ್ಯಕ್ತಿ ಇದ್ದನಲ್ಲ, ಅವನು ನಿಜಕ್ಕೂ ವಜ್ರದಂತಿದ್ದ. ಅವನಂತಹ ವ್ಯಕ್ತಿ ಬಹುಶಃ ಈ ಜಗತ್ತಿನಲ್ಲಿ ಇನ್ಯಾರೂ ಇಲ್ಲ. ನಾನು ಚಿನ್ನದ ಬದಲಾಗಿ ಹಿತ್ತಾಳೆಯನ್ನು ನನ್ನ ಕೈಯಾರೆ ಖರೀದಿಸಿದೆ, ಮತ್ತು ಈಗ ಆ ಹಿತ್ತಾಳೆ ಕೂಡ ನನಗೆ ವಿಷದಂತೆ ಭಾಸವಾಗುತ್ತಿದೆ. ಒಂದು ದಿನ ಆಸ್ಪತ್ರೆಯಲ್ಲಿ ತುಂಬಾ ಗದ್ದಲವಾಗುತ್ತಿತ್ತು. ನರ್ಸ್ಗಳು ಮತ್ತು ಸ್ವಚ್ಛತಾ ಸಿಬ್ಬಂದಿಗಳು ವೇಗವಾಗಿ ಇಲ್ಲಿಂದ ಅಲ್ಲಿಗೆ ಓಡುತ್ತಿದ್ದರು. ನಾನು ಪಕ್ಕದಲ್ಲಿ ಮಲಗಿದ್ದ ರೋಗಿಯನ್ನು ಸನ್ನೆಯ ಮೂಲಕ ಏನಾಯಿತು ಎಂದು ಕೇಳಿದ್ದೆ. ಇಂದು ಆಸ್ಪತ್ರೆಯ ಟ್ರಸ್ಟಿಗಳು ಮತ್ತು ದೊಡ್ಡ ದಾನಿಗಳು ಡೋನರ್ಸ್ ರೌಂಡ್ಸ್ಗೆ ಬರುತ್ತಿದ್ದಾರೆ ಎಂದು ಅವನು ತಿಳಿಸಿದನು. ಸ್ವಲ್ಪ ಹೊತ್ತಿನ ನಂತರ ವಾರ್ಡ್ನ ಬಾಗಿಲು ತೆರೆಯಿತು ಮತ್ತು ವೈದ್ಯರ ಒಂದು ತಂಡ ಒಳಗೆ ಪ್ರವೇಶಿಸಿತು. ಅವರ ಮಧ್ಯೆ ಒಬ್ಬ ಸುಂದರ ದಂಪತಿ ಇದ್ದರು. ಅವರು ರೋಗಿಗಳ ಆರೋಗ್ಯದ ಬಗ್ಗೆ ವಿಚಾರಿಸುತ್ತಿದ್ದರು. ನನ್ನ ದೃಷ್ಟಿ ಮಂಜಾಗಿತ್ತು, ಆದರೆ ಅವರು ಹತ್ತಿರ ಬಂದಂತೆಲ್ಲ ನನ್ನ ಎದೆಯ ಬಡಿತ ನಿಲ್ಲುವಂತಾಯಿತು. ಏಕೆಂದರೆ ಆ ಡಾಕ್ಟರ್ ಬೇರೆ ಯಾರೂ ಅಲ್ಲ, ವಿವೇಕ್ ನನಗೆ ಹೇಳಿದ್ದ ಅದೇ ಡಾಕ್ಟರ್ ವಂದನಾ, ಮತ್ತು ಅವರ ಜೊತೆ ವಿವೇಕ್ ಕೂಡ ಇದ್ದನು. ನನ್ನ ಕೆನ್ನೆಗಳ ಮೇಲೆ ಕಣ್ಣೀರು ಹರಿಯುತ್ತಿತ್ತು. ಅವನು ನನ್ನನ್ನು ನೋಡಿ ಯಾವುದಾದರೂ ಕೆಟ್ಟ ಮಾತುಗಳನ್ನು ಹೇಳಬಹುದು, ದ್ವೇಷ ಹೊರಹಾಕಬಹುದು, ಅಥವಾ ಆ ವೈದ್ಯರಿಗೆ ನನ್ನನ್ನು ಕೊಲ್ಲಲು ಪ್ರಯತ್ನಿಸಿದ ಕ್ರೂರಿ ಹೆಂಡತಿ ಇವಳೇ ಎಂದು ಹೇಳಬಹುದು ಎಂದು ನಾನು ನಿರೀಕ್ಷಿಸುತ್ತಿದ್ದೆ. ಆದರೆ ಅವನು ಹಾಗೇನೂ ಮಾಡಲಿಲ್ಲ. ಅವನು ಮೌನವಾಗಿ ನನ್ನ ಪಕ್ಕದಲ್ಲಿ ನಿಂತು ನನ್ನನ್ನೇ ನೋಡುತ್ತಿದ್ದನು. ಅವನ ಕಣ್ಣುಗಳಲ್ಲಿ ದ್ವೇಷವಿರಲಿಲ್ಲ, ಸೇಡಿನ ಕಿಚ್ಚಿರಲಿಲ್ಲ, ಅಥವಾ ಯಾವುದೇ ಕಹಿ ಭಾವನೆಯಿರಲಿಲ್ಲ. ಅಲ್ಲಿ ಕೇವಲ ಒಂದು ಆಳವಾದ ಕರುಣೆ ಇತ್ತು, ಒಬ್ಬ ಶ್ರೇಷ್ಠ ಮನುಷ್ಯನ ಗುರುತು ಅದು. ಅವನು ಡಾಕ್ಟರ್ ವಂದನಾ ಅವರ ಕಡೆ ನೋಡಿ ಮೃದು ಧ್ವನಿಯಲ್ಲಿ ಹೇಳಿದನು, ಈ ರೋಗಿಯ ಬಗ್ಗೆ ವಿಶೇಷ ಕಾಳಜಿ ವಹಿಸಿ. ಇವರ ಚಿಕಿತ್ಸೆಯಲ್ಲಿ ಯಾವುದೇ ಕೊರತೆಯಾಗಬಾರದು, ಮತ್ತು ಇವರಿಗೆ ಏನಾದರೂ ಅಗತ್ಯವಿದ್ದರೆ ಅದನ್ನು ನನ್ನ ವೈಯಕ್ತಿಕ ಫಂಡ್ನಿಂದ, ಪರ್ಸನಲ್ ಫಂಡ್ ಭರಿಸಬೇಕು. ಡಾಕ್ಟರ್ ವಂದನಾ ಬಹುಶಃ ನನ್ನನ್ನು ಗುರುತಿಸಲಿಲ್ಲ ಅಥವಾ ಗೊತ್ತಿಲ್ಲದಂತೆ ನಟಿಸಿದರೋ ತಿಳಿಯದು. ಅವರು ನಗುತ್ತಾ ತಲೆಯಾಡಿಸಿದರು. ವಿವೇಕ್ ಮತ್ತೊಮ್ಮೆ ನನ್ನ ಕಡೆ ನೋಡಿದನು. ನಾನು ಆಶ್ಚರ್ಯದ ಕಣ್ಣುಗಳಿಂದ ಅವನನ್ನು ನೋಡಿದೆ. ನನ್ನ ಕಣ್ಣುಗಳಲ್ಲಿ ಸಾವಿರಾರು ಕ್ಷಮಾಪಣೆಗಳಿದ್ದವು. ನನ್ನನ್ನು ಕ್ಷಮಿಸಿಬಿಡು, ನಾನು ತುಂಬಾ ಪಶ್ಚಾತ್ತಾಪ ಪಡುತ್ತಿದ್ದೇನೆ, ನೋಡು ನನ್ನ ಸ್ಥಿತಿ ಏನಾಗಿದೆ ಎಂದು ಕಿರುಚಾಡಿ ಹೇಳಬೇಕು ಎನಿಸುತ್ತಿತ್ತು. ವಿವೇಕ್ ಬಹುಶಃ ನನ್ನ ಕಣ್ಣುಗಳ ಭಾಷೆಯನ್ನು ಓದಿದ್ದನು. ಅವನು ನಿಧಾನವಾಗಿ ತಲೆಯಾಡಿಸಿದನು. ಹೋಗು, ನಾನು ನಿನ್ನನ್ನು ಕ್ಷಮಿಸಿದ್ದೇನೆ, ಏಕೆಂದರೆ ಭಗವಂತ ಈಗಾಗಲೇ ನಿನ್ನಿಂದ ಸೇಡು ತೀರಿಸಿಕೊಂಡಿದ್ದಾನೆ ಎಂದು ಹೇಳುತ್ತಿರುವಂತಿತ್ತು ಆ ಸನ್ನೆ. ಅವನು ತನ್ನ ಜೇಬಿನಿಂದ ಒಂದು ಟಿಶ್ಯೂ ಪೇಪರ್ ತೆಗೆದು ನನ್ನ ಸೈಡ್ ಟೇಬಲ್ ಮೇಲೆ ಇಟ್ಟು, ನಂತರ ತನ್ನ ಪತ್ನಿಯೊಂದಿಗೆ ಬೆನ್ನು ತಿರುಗಿಸಿ ಮುಂದೆ ನಡೆದನು. ಅವನು ದೃಷ್ಟಿಯಿಂದ ಮರೆಯಾಗುವವರೆಗೆ ನಾನು ಕುತ್ತಿಗೆ ತಿರುಗಿಸಿ ಅವನನ್ನೇ ನೋಡುತ್ತಿದ್ದೆ. ಆ ವಾರ್ಡ್ನಲ್ಲಿ ನಾನು ಮತ್ತೆ ಒಬ್ಬಂಟಿಯಾದೆ. ಆದರೆ ಈಗ ನನಗೆ ನಂಬಿಕೆಯಾಗಿತ್ತು, ಇದೇ ನನ್ನ ಅಂತ್ಯ ಎಂದು. ನಾನು ಯಾವ ಮನುಷ್ಯನನ್ನು ದೌರ್ಬಲ್ಯ ಎಂದು ತಿಳಿದು ಕಾಲ ಕೆಳಗೆ ತುಳಿದಿದ್ದೆನೋ, ಇಂದು ಅವನು ಆಕಾಶದ ಎತ್ತರದಲ್ಲಿದ್ದ ಮತ್ತು ನನ್ನ ಮಸೀಹನಾಗಿ, ರಕ್ಷಕನಾಗಿ ನನ್ನ ಮುಂದೆ ಬಂದಿದ್ದ. ಮತ್ತು ನಾನು ಕೇವಲ ಹಣಕ್ಕಾಗಿ, ನನ್ನ ಆಸೆಗಳಿಗಾಗಿ ಎಲ್ಲವನ್ನೂ ತಿರಸ್ಕರಿಸಿದ್ದೆನೋ, ಇಂದು ಒಂದು ಕಾಸಿಗೂ ಪರದಾಡುವ ಸ್ಥಿತಿಗೆ ತಲುಪಿದ್ದೆ. ಮನುಷ್ಯ ಎಲ್ಲಿಂದ ದೌರ್ಜನ್ಯವನ್ನು ಪ್ರಾರಂಭಿಸಿರುತ್ತಾನೋ, ವಾಸ್ತವವು ಅವನನ್ನು ಮತ್ತೆ ಅದೇ ಜಾಗಕ್ಕೆ ತಂದು ನಿಲ್ಲಿಸುತ್ತದೆ ಎಂಬುದು ಸತ್ಯ. ಇಂದು ನಾನು ಜಗತ್ತಿನ ಪಾಲಿಗೆ ಒಂದು ಜೀವಂತ ಹೆಣವಾಗಿದ್ದೇನೆ. ನನ್ನ ಈ ಸ್ಥಿತಿಯನ್ನು ನೋಡಿ ಯಾರು ತಮ್ಮವರ ಬೆಲೆ ತಿಳಿಯದೆ ಕಷ್ಟದ ಸಮಯದಲ್ಲಿ ಅವರನ್ನು ಒಬ್ಬಂಟಿಯಾಗಿ ಬಿಟ್ಟು ಹೋಗುತ್ತಾರೋ ಅಂತಹವರಿಗೆ ಒಂದು ಪಾಠ ಸಿಗುತ್ತದೆ. ಕೇವಲ ತಮ್ಮ ಅಲ್ಪ ಲಾಭಕ್ಕಾಗಿ ಅಂತಹ ಕೆಲಸ ಮಾಡಬಾರದು. ಗೆಳೆಯರೇ, ನಮ್ಮ ಈ ಕಥೆ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಕಥೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ಚಾನೆಲ್ಗೆ ಹೊಸಬರಾಗಿದ್ದರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೌದು, ನೋಟಿಫಿಕೇಶನ್ ಬೆಲ್ ಅನ್ನು ಒತ್ತಲು ಮರೆಯಬೇಡಿ. ಇದರಿಂದ ಮುಂದಿನ ಅಪ್ಡೇಟ್ ನಿಮಗೆ ಮೊದಲು ಸಿಗುತ್ತದೆ.